ಮಕ್ಕಳೇ, ಪರೀಕ್ಷೆ ಛಾಯೆಗೆ ಸ್ವಾಗತ. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಒಂದು ಹೊಸ ಲೆಸನ್ ಸ್ಟಾರ್ಟ್ ಮಾಡೋಣ. ಯಾವ ಲೆಸನ್ ಇದು? ಮೊದಲನೇದಾಗಿ ಇದು ಬಿಸ್ನೆಸ್ ಸ್ಟಡೀಸ್ ಅಂಡ್ ಈ ಪರ್ಟಿಕ್ಯುಲರ್ ಲೆಸನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಚಾಪ್ಟರ್ ನಂಬರ್ 33. ಲೆಸನ್ ಹೆಸರು ಕನ್ಸ್ಯೂಮರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್. ಸೊ ಮಕ್ಕಳೇ, ಈ ಪರ್ಟಿಕ್ಯುಲರ್ ಲೆಸನ್ ಇಂದ ನಿಮ್ಗೆ ಎಷ್ಟು ಅಂಕಗಳು ಕೇಳ್ತಾರೆ ಅಂತ ನೋಡೋಣ ಬನ್ನಿ. ಈ ಪರ್ಟಿಕ್ಯುಲರ್ ಲೆಸನ್ ಇಂದ ನಿಮ್ಗೆ 3 ಮಾರ್ಕ್ಸ್ ತನಕ ಕೇಳಬಹುದು ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ. ಸೊ 3 ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ತಾನೆ. ಸೊ ಓದ್ಕೊಳ್ಳೋದು ಇಂಪಾರ್ಟೆಂಟ್. ಅಂಡ್ ನಾನ್ ಈ ವಿಡಿಯೋಲಿ ಒನ್ ಶಾರ್ಟ್ ವಿಡಿಯೋ ಇದು. ಹಾಗಂದ್ರೆ ಏನು, ನಾನು ಪೂರ್ತಿ ಲೆಸನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತಹ ಕ್ವೆಶನ್ಸ್ ನ ಸಾಲ್ವ್ ಮಾಡ್ತೀನಿ, ಹಾಗೂ ರಿವಿಷನ್ ಕೂಡ ಮಾಡ್ತೀನಿ ಇದೇ ವಿಡಿಯೋಲಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಖಂಡಿತ ನೋಡ್ಕೊಳ್ಳಿ. ಮೊದಲನೇದಾಗಿ ಏನೇನ್ ಕಲಿತೀವಿ ಮಕ್ಕಳೇ ಈ ಪರ್ಟಿಕ್ಯುಲರ್ ಲೆಸನ್ ಅಲ್ಲಿ? ದ ಯೂಸರ್ ಅಂಡ್ ದ ಪ್ರೊವೈಡರ್. ಅಂದ್ರೆ ಯೂಸರ್ ಅಂದ್ರೆ ಏನು, ಪ್ರೊವೈಡರ್ ಅಂದ್ರೆ ಏನು, ಆಮೇಲೆ ಕನ್ಸ್ಯೂಮರ್ ಬಗ್ಗೆ ಕಲಿತೀವಿ, ಆಮೇಲೆ ಕನ್ಸ್ಯೂಮರ್ ಇನ ಡ್ಯೂಟೀಸ್ ಮತ್ತೆ ರೈಟ್ಸ್ ಬಗ್ಗೆ ಕಲಿತೀವಿ, ಕನ್ಸ್ಯೂಮರ್ ಮೂವ್ಮೆಂಟ್ಸ್ ಇನ್ ಇಂಡಿಯಾ, ಆಯ್ತಾ, ರೀಸನ್ ಫಾರ್ ಕನ್ಸ್ಯೂಮರ್ ಎಕ್ಸ್ಪ್ಲಾಯ್ಟೇಷನ್, ಹಾಗೂ ಟೆಲಿ ಶಾಪಿಂಗ್ ಅಂದ್ರೆ ಏನು ಅಂತ ಕೂಡ ಕಲಿತೀವಿ. ಈ ಪರ್ಟಿಕ್ಯುಲರ್ ಟೆಲಿ ಶಾಪಿಂಗ್ ಏನಿದೆ ಇತ್ತೀಚೆಗೆ ತುಂಬಾ ಫೇಮಸ್ ಆಗಿದೆ ಮಕ್ಕಳೇ. ಸೊ ಅದನ್ನ ಕಲಿಯೋದು ಕೂಡ ಬಹಳ ಮುಖ್ಯ. ಸೊ ಕನ್ಸ್ಯೂಮರ್ ಮತ್ತೆ ಪ್ರೊಡ್ಯೂಸರ್ ಮಧ್ಯ ಯಾವ ರೀತಿಯಾದ ರಿಲೇಶನ್ಶಿಪ್ ಇದೆ ಅಂತ ಕೂಡ ನಾವು ನೋಡ್ತೀವಿ. ಅದರ ಜೊತೆಗೆ ಮಕ್ಕಳೇ, ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ ಅಂತ ಇದೆ, ಅದ್ ಯಾವ ದಿನಾಂಕ ಅಂತ ಕೂಡ ನಾವು ನೋಡೋಣ. ಮತ್ತೆ ಅದರಿಂದ ಏನೇನ್ ಚೇಂಜಸ್ ಬಂದಿದೆ ಅಂತ ಕೂಡ ನಾವು ನೋಡ್ಬೋದು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಆಯ್ತಾ. ಸೊ ಕನ್ಸ್ಯೂಮರ್ ನ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಗವರ್ಮೆಂಟ್ ಅವರು ಒಂದು ಆಕ್ಟ್ ನ ಹಾಕಿದ್ದಾರೆ. ಆಕ್ಟ್ ಅಲ್ಲಿ ಏನೇನಿದೆ, ಅದು ಏನೇನ ಕೇಟರ್ ಮಾಡುತ್ತೆ ಅಂತ ಕೂಡ ನೋಡೋಣ. ಕನ್ಸ್ಯೂಮರ್ ರೈಟ್ಸ್, ನಮ್ಮ ದೇಶದಲ್ಲಿ ಇರುವಂತಹ ಕನ್ಸ್ಯೂಮರ್ ರೈಟ್ಸ್ ಏನು ಅಂತ ಕಲಿಯೋಣ. ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್, ಅಂದ್ರೆ ನಮ್ಗೆ ಕನ್ಸ್ಯೂಮರ್ಗೆ ಅಂದ್ರೆ ಗ್ರಾಹಕರಿಗೆ ಯಾವುದೇ ರೀತಿಯಾದ ಡಿಸ್ಪ್ಯೂಟ್ಸ್ ಇದ್ರೆ ಅದನ್ನ ಹೇಗೆ ಅಡ್ರೆಸ್ ಮಾಡೋದು ಅಂತ ನಾವು ಕಲಿತೀವಿ. ದ ಮೆಥಡ್ಸ್ ಟು ಫೈಲ್ ಅ ಕೇಸ್ ಇನ್ ಕನ್ಸ್ಯೂಮರ್ ಕೋರ್ಟ್. ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಯಾವ್ದಾದ್ರು ಕೇಸ್ ಫೈಲ್ ಮಾಡಬೇಕು ಅಂದ್ರೆ ಗ್ರಾಹಕರು ಯಾವ ಮೆಥಡ್ ನ ಫಾಲೋ ಮಾಡಬೇಕು ಅಂತ ಕೂಡ ನಾವು ನೋಡೋಣ ಬನ್ನಿ. ಸೊ ತುಂಬಾ ಇದೆಪ್ಪ, ಇದೇನ್ ಇಷ್ಟೊಂದು ಹೇಳ್ತಿದ್ದಾರೆ ಮಿಸ್ಸು, ಏನ್ ಮ್ಯಾಮ್ ಇಷ್ಟೆಲ್ಲ ಕವರ್ ಮಾಡ್ತಾರಾ ಇವತ್ತು ಅಂತ ನೀವು ಅನ್ಕೊಂಬೇಡಿ. 100% ಕ್ರಿಸ್ಪ್ ಆಗಿ ಅಂಡ್ ಅಕ್ಯುರೇಟ್ ಆಗಿ ಕೂಡ ನಾವ್ ಇವಾಗ ಕಲ್ಯಾಣ ಬನ್ನಿ. ಸೊ ಮೊದಲನೇದಾಗಿ ಮಕ್ಕಳೇ, ನಾ ಹೇಳ್ದಂಗೆ ದ ಯೂಸರ್ ಅಂಡ್ ದ ಪ್ರೊವೈಡರ್. ಯೂಸರ್ ಅಂದ್ರೆ ಏನು, ಪ್ರೊವೈಡರ್ ಅಂದ್ರೆ ಏನು ಅಂತ. ಸೊ ಒಂದ್ ಅನ್ಕೊಳ್ಳಿ, ನೀವೆಲ್ಲ ಶಾಪ್ಗಳಿಗೆ ಹೋಗ್ತೀರಲ್ಲ. ಸೊ ನಾಳೆ ನಿಮ್ ಹುಡ್ದಬ್ಬ ಅನ್ಕೊಳ್ಳಿ, ಆಯ್ತಾ. ಸೊ ಅದಕ್ಕೆ ಬಟ್ಟೆ ತಗೊಳಕ್ಕೆ ನೀವು ಒಂದು ಅಂಗಡಿಗೆ ಹೋಗ್ತೀರಾ. ಬಟ್ಟೆ ಅಂಗಡಿಲಿ ಒಬ್ರು ಇರ್ತಾರೆ. ಯಾರಿರ್ತಾರೆ? ಮಾರಾಟಗಾರರು, ಆಯ್ತಾ. ಅವರು ಆ ಬಟ್ಟೆನ ಮಾರ್ತಿರ್ತಾರೆ ಅಂಡ್ ನೀವು ಒಬ್ರು ಗ್ರಾಹಕರು ಆ ಬಟ್ಟೆನ ತಗೊಂತಿರ್ತೀರಾ. ಹೆಂಗ್ ತಗೊಂತೀರಾ? ದುಡ್ಡು ಕೊಟ್ಟು ಕೊಂಡ್ಕೊಂತೀರಾ, ಆಯ್ತಾ. ನೋಡೋಣ ಬನ್ನಿ ಇವಾಗ. ದ ಪ್ರೊವೈಡರ್. ಪ್ರೊವೈಡರ್ ಅಂದ್ರೆ ಏನು ಮಕ್ಕಳೇ? ದ ಪರ್ಸನ್ ಹೂ ಸಪ್ಲೈಸ್ ಗೂಡ್ಸ್ ಅಂಡ್ ಆರ್ ಸರ್ವಿಸಸ್. ಸೊ ಇವಾಗ ಒಂದು ಗ್ರಾಸರಿ ಸ್ಟೋರ್ಗೆ ಹೋದ್ರೆ, ಒಂದು ತರಕಾರಿ ಅಂಗಡಿಗೆ ಹೋದ್ರೆ, ಅಲ್ಲಿ ತರಕಾರಿ ಮಾರ್ತಿರ್ತಾರಲ್ಲ, ಅವ್ರನ್ನ ಪ್ರೊವೈಡರ್ ಅಂತ ನಾವು ಹೇಳ್ಬೋದು. ಅಥವಾ ಬಟ್ಟೆ ಮಾರೋರ್ನ ನಾವು ಪ್ರೊವೈಡರ್ ಅಂತ ಹೇಳ್ಬೋದು. ಅವರು ಈ ಪರ್ಟಿಕ್ಯುಲರ್ ಗೂಡ್ಸ್ ಅಥವಾ ಸರ್ವಿಸ್ ನ ಪ್ರೊವೈಡ್ ಮಾಡ್ತಿರ್ತಾರೆ. ಇವಾಗ ಯೂಸರ್ ಅಂದ್ರೆ ಯಾರು ಮಕ್ಕಳೇ? ಯೂಸರ್ ಅಂದ್ರೆ ನಾವೆಲ್ಲ ಅಲ್ವಾ. ಆ ಪರ್ಟಿಕ್ಯುಲರ್ ಗೂಡ್ಸ್ ನ ಕೊಂಡ್ಕೊಂಡ್ ಬಂದು ಅದನ್ನ ಯೂಸ್ ಮಾಡ್ತೀವಿ, ಅದಕ್ಕೆ ನಮ್ಮನ್ನ ಯೂಸರ್ ಅಂತಾರೆ. ದೋಸ್ ಹೂ ಯೂಸ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಇದು ಬರೀ ಒಂದು ವಸ್ತು ಅಲ್ಲ ಮಕ್ಕಳೇ, ಒಂದು ಸರ್ವಿಸ್ ಅಂತ ಕೂಡ ನಾವ್ ಹೇಳ್ಬೋದು, ಆಯ್ತಾ. ಸೊ ಆ ಸರ್ವಿಸ್ ನ ಯೂಸ್ ಮಾಡೋದು ಮತ್ತೆ ಗೂಡ್ಸ್ ನ ಯೂಸ್ ಮಾಡೋರ್ನ ನಾವು ಯೂಸರ್ ಅಂತ ಕೂಡ ಕರಿತೀವಿ. The government in its Consumer Protection Act has used the word consumer in place of user. So consumer ಅಂದ್ರೆ ಯೂಸರೇ, ಅವರು ಗ್ರಾಹಕರೇ, ಆಯ್ತಾ. ಸೊ ಗೌರ್ಮೆಂಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಏನಿದೆ ಮಕ್ಕಳೇ, ಅದ್ರಲ್ಲಿ ಯೂಸರ್ ನ ಕನ್ಸ್ಯೂಮರ್ ಅಂತ ರೆಫರ್ ಮಾಡಿದ್ದಾರೆ. ಸೊ ಇದು ಯೂಸರ್ ಮತ್ತೆ ಪ್ರೊವೈಡರ್. ಯೂಸರ್ ಅಂದ್ರೆ ಏನು ಮತ್ತೆ ಪ್ರೊವೈಡರ್ ಅಂದ್ರೆ ಏನು ಅಂತ ನಾವಿಲ್ಲಿ ಕಲ್ತಿದೀವಿ. ಇವಾಗ ಕನ್ಸ್ಯೂಮರ್ ಅಂತ ನಾ ಹೇಳ್ದಾಗ ಮಕ್ಕಳೇ, ಸೊ ಕನ್ಸ್ಯೂಮರ್ ಅಂದ್ರೆ ಯಾರು? ಈ ಮಾಲ್ ಅಲ್ಲಿ ನೋಡಿದಿರಲ್ಲ, ಇಲ್ಲಿ ಎಷ್ಟೊಂದ್ ಜನ ಇರ್ತಾರೆ. ಒಂದಿಷ್ಟು ಜನ ಹೋಗ್ಬಿಟ್ಟು ಊಟ ಮಾಡ್ತಿರ್ತಾರೆ, ಒಂದಿಷ್ಟು ಜನ ಥಿಯೇಟರ್ಗೆ ಹೋಗಿ ಮೂವಿ ನೋಡ್ತಿರ್ತಾರೆ, ಒಂದಿಷ್ಟು ಜನ ಶಾಪಿಂಗ್ ಮಾಡ್ತಿರ್ತಾರೆ, ಒಂದಿಷ್ಟು ಜನ ಅಲ್ಲಿರುವಂತ ಒಂದು ಗೇಮ್ಸ್ ನ ಆಡ್ತಿರ್ತಾರೆ. ಇವರೆಲ್ಲ ಕನ್ಸ್ಯೂಮರ್ಸ್, ಆಯ್ತಾ ಮಕ್ಕಳೇ. ಸೊ ಮಾಲ್ ಜ್ಞಾಪಿಸ್ಕೊಳ್ಳಿ ಅಥವಾ ಯಾವ್ದೇ ಶಾಪಿಂಗ್ ಮಾರ್ಕೆಟ್ ಅಲ್ಲಿ ಯೋಚಿಸ್ಕೊಳ್ಳಿ, ಅಲ್ಲಿರೋ ಜನಗಳು ಕನ್ಸ್ಯೂಮರ್ಸ್ ಅಂಡ್ ಯಾರು ಮಾರ್ತಿರ್ತಾರೆ ಅವರು ಪ್ರೊವೈಡರ್ಸ್, ಆಯ್ತಾ. ಕನ್ಸ್ಯೂಮರ್ ಇಸ್ ಅ ಪರ್ಸನ್ who buys goods or hires or avails services for consideration called
price or wages. The goods purchased may be for self-consumption or meant for resale or for commercial purposes. So ನಾವು ದುಡ್ಡನ್ನ ಕೊಟ್ಟಿ ಒಂದು ಪದಾರ್ಥವನ್ನ ಬೈ ಮಾಡಿದಾಗ ಅಥವಾ ಸರ್ವಿಸಸ್ನ ಹೈಯರ್ ಮಾಡಿದಾಗ ಅಥವಾ ಅವೇಲ್ ಮಾಡಿದಾಗ ಅದನ್ನ ಕನ್ಸ್ಯೂಮರ್ ಅಂತಾರೆ. ಅವ್ರು ಯಾರು ಯೂಸ್ ಮಾಡ್ತಾರಲ್ಲ ಅವರನ್ನ ಕನ್ಸ್ಯೂಮರ್ ಅಂತಾರೆ. ಸೊ ಯಾವ ರೀತಿಯಾದ ಕನ್ಸ್ಯೂಮರ್ಸ್ ಇರ್ತಾರೆ ಮಕ್ಕಳೇ? ಸೊ ಈ ಗೂಡ್ಸ್ ನ ಏನ್ ಬೈ ಮಾಡ್ತಾರಲ್ಲ ಅದು ಬೇರೆ ಬೇರೆ ರೀತಿಯಾದ ಪರ್ಪಸ್ಗೋಸ್ಕರ ಇರ್ಬೋದು. ಆಯ್ತಾ? ಮೊದಲನೇದಾಗಿ ಅದು ಅವ್ರಿಗೋಸ್ಕರನೇ ಆಗಿರ್ಬೋದು. ಕರೆಕ್ಟಾ? ನಾನೊಂದು ಬಟ್ಟೆ ತಗೊಂಡ್ರೆ ಅದು ನನಗೋಸ್ಕರ ಆಗಿರ್ಬೋದು, ಅಥವಾ ನಾನು ಅದನ್ನ ರೀಸೇಲ್ ಮಾಡಕ್ಕಾದ್ರೂ ತಗೊಂಡಿರ್ಬೋದು. ತುಂಬಾ ಜನ ಮಾಡ್ತಾರಲ್ಲ, ನೀವ್ ನೋಡ್ತೀರಾ ಚಿಕ್ಕ ಚಿಕ್ಕ ಅಂಗಡಿಲೆಲ್ಲ ಬಟ್ಟೆ ಮಾರ್ತಿರ್ತಾರಲ್ಲ, ಅವ್ರು ಹೋಗಿ ಬೇರೆ ಕಡೆಯಿಂದ ತಗೊಂಡ್ಬಂದಿರ್ತಾರೆ. ಸೊ ರೀಸೇಲ್ಗಾದ್ರೂ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಪರ್ಪಸ್ ಕೂಡ ಆಗಿರಬಹುದು. ಸೊ ಇದು ನಮ್ಮ ಕನ್ಸ್ಯೂಮರ್. ಮತ್ತೆ ಕನ್ಸ್ಯೂಮರ್ ಅಂದ್ರೆ ಏನು ಅಂತ ಕ್ವೆಶ್ಚನ್ ಕೇಳಿದ್ರೆ ನೀವು ಇದನ್ನ ಬರಿಬೇಕಾಗತ್ತೆ. ತಿರ್ಗಾ ಓದ್ತೀನಿ ನಿಮ್ಮ ಕ್ಲಾರಿಟಿಗೋಸ್ಕರ. ಕನ್ಸ್ಯೂಮರ್ ಇಸ್ ಅ ಪರ್ಸನ್ ಹೂ ಬೈಸ್ ಗೂಡ್ಸ್ or hires or avails services for a consideration called price or wages. ಆಯ್ತಾ ಮಕ್ಕಳೇ? ಮುಂದೆ ನೋಡೋಣ ಬನ್ನಿ ಇವಾಗ. ಸೊ ಇವಾಗ ಕನ್ಸ್ಯೂಮರ್ ಅಂದ್ರೆ ಯಾರು ಅಂತ ನೋಡಿದ್ವಿ ತಾನೆ. ಇವಾಗ ಪ್ರೊವೈಡರ್ ಮತ್ತೆ ಕನ್ಸ್ಯೂಮರ್ ಮಧ್ಯ ಯಾವ ರೀತಿಯಾದ ರಿಲೇಶನ್ಶಿಪ್ ಇದೆ ಅಂತ ನೋಡೋಣ ಬನ್ನಿ. ಸೊ ಮಕ್ಕಳೇ, ಇಲ್ಲಿ ನಾನು ಹಾಕಿದ್ದೀನಿ ಆಯ್ತಾ, ಪಿಕ್ಚರ್ಸ್ ಹಾಕಿದ್ದೀನಿ. ಪಿಕ್ಚರ್ಸ್ ನೋಡಿದ್ರೆ ಇಲ್ಲೊಂದು ಹುಡುಗಿ ಒಂದು ಫೋನ್ ಬಗ್ಗೆ ಯೋಚಿಸ್ತಿದ್ದಾಳೆ. ಅವಳಿಗೆ ಒಂದು ಆಸೆ ಹುಟ್ಟಿದೆ. ನೋಡೋಣ ಬನ್ನಿ. ಎವ್ರಿ ಕನ್ಸ್ಯೂಮರ್ ಹ್ಯಾಸ್ ಸರ್ಟನ್ ವಾಂಟ್. ಅರ್ಥ ಆಯ್ತಾ? ನೀವಾಗಿರ್ಲಿ, ನಾನಾಗಿರ್ಲಿ, ಮನೇಲಿ ಯಾರಾದ್ರೂ ಆಗಿರ್ಲಿ, ನನ್ನ ವಾಂಟ್ ನಿಮ್ ವಾಂಟ್ ಇಂದ ಡಿಫ್ರೆಂಟ್ ಆಗಿರುತ್ತೆ. ನನಗೆ ಒಂದು ಫೋನ್ ಬೇಕು ಅಂತ ಇರ್ಬೋದು, ಆದ್ರೆ ನಿಮಗೆ ಆ ಗ್ರಾಮರ್ ಟೆಕ್ಸ್ಟ್ ಬುಕ್ ತಗೊಳ್ಬೇಕು ಅಂತ ಆಸೆ ಇರ್ಬೋದು, ಅಥವಾ ಆ ಹೋಟೆಲ್ಗೆ ಹೋಗಿ ಅದು ತಿನ್ಬೇಕು ಅಂತ ನಿಮ್ಗೆ ಆಸೆ ಇರ್ಬೋದು. ಕರೆಕ್ಟಾ ಮಕ್ಕಳೇ? ಸೊ ಎವ್ರಿ ಕನ್ಸ್ಯೂಮರ್ ಅಂದ್ರೆ ನಾವೆಲ್ಲ ಜನಗಳಿಗೂ ಒಂದು ವಾಂಟ್ ಅಂತ ಒಂದಿರುತ್ತೆ. ಒಂದು ಕನ್ಸ್ಯೂಮರ್ಗೆ ಒಂದು ವಾಂಟ್ ಇರುತ್ತೆ. ಇಲ್ಲಿ ಹುಡುಗಿಗೆ ಮೊಬೈಲ್ ಫೋನ್, ಹೊಸ ಫೋನ್ ಬೇಕು ಅಂತ ಅವಳದು ವಾಂಟ್. ಸೊ ಅವಳಿಗೆ ಇವಾಗ ಬೇಕಿದ್ದಾಗ ಏನ್ ಮಾಡ್ತಾರೆ? ಹೋಗಿ ಅದ್ರ ಬಗ್ಗೆ ವಿಚಾರಿಸ್ತಾರೆ, ಮತ್ತೆ ಒಂದು ಅಂಗಡಿಗೆ ಹೋಗಿ ಬೈ ಮಾಡಕ್ಕೆ ನೋಡ್ತಾರೆ. ಮಾಡಿದ್ಮೇಲೆ ಇದು ಆ ಸೆಕೆಂಡ್ ಸ್ಟೇಜ್. ನೀವು ಇಲ್ಲಿ ನೋಡ್ಬೋದಲ್ಲ, ದೇ ಬೈ ಗೂಡ್ಸ್ ಟು ಸ್ಯಾಟಿಸ್ಫೈ ದೇರ್ ವಾಂಟ್ಸ್. ಆಯ್ತಾ? ಸೊ ಅವರು ಅವರ ವಾಂಟ್ಸ್ ಅನ್ನು ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಹೋಗಿ ಆ ಪರ್ಟಿಕ್ಯುಲರ್ ವಾಂಟ್ ನ ಬೈ ಮಾಡ್ತಾರೆ. ನಾನು ಹೋಗಿ ಫೋನ್ ನ ಬೈ ಮಾಡ್ತೀನಿ, ನೀವ್ ಹೋಗಿ ನಿಮ್ ಟೆಕ್ಸ್ಟ್ ಬುಕ್ ನ ಬೈ ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡಿ, ಶಾಪಿಂಗ್ ಬ್ಯಾಗ್ ಇದೆ ಅವಳ ಕೈಯಲ್ಲಿ, ಅವಳು ಹೋಗಿ ಅದನ್ನ ತಗೊಂಡ್ ಬಂದಿದ್ದಾಳೆ. ಆಯ್ತಾ ಮಕ್ಕಳೇ? ಇಟ್ ಇಸ್ ದ ಡ್ಯೂಟಿ ಆಫ್ ಎವ್ರಿ ಪ್ರೊಡ್ಯೂಸರ್. ಎಲ್ಲಾ ಪ್ರೊಡ್ಯೂಸರ್ಗಳ ಡ್ಯೂಟಿ ಏನು? ಟು ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ದ ಕನ್ಸ್ಯೂಮರ್. ಇವಾಗ ನಂದು ಒಂದು ನೀಡ್ ಇದೆ, ಅರ್ಥ ಆಯ್ತಾ? ಆ ನೀಡ್ ನ ಸ್ಯಾಟಿಸ್ಫೈ ಮಾಡದೆ ಆ ಪ್ರೊಡ್ಯೂಸರ್. ಇವಾಗ ನಂಗೆ ಮೊಬೈಲ್ ಫೋನ್ ಬೇಕು ಅಂದಿದ ತಕ್ಷಣ ಆ ಮೊಬೈಲ್ ಫೋನ್ ಹೆಂಗಿದ್ರು ನಾನು ತಗೊಂಡ್ಬಿಡ್ತೀನ? ಇಲ್ಲ. ನನ್ನ ಆ ವಾಂಟ್ಗೆ ಕರೆಕ್ಟ್ ಆಗಿ ಅವರು ಕೆಲಸ ಮಾಡಿ ಆ ಫೀಚರ್ಸ್ನೆಲ್ಲ ಆ ಫೋನಲ್ಲಿ ಹಾಕ್ತಾರೆ. ಆಮೇಲೆ ಒಂದು ಕನ್ಸ್ಯೂಮರ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಒಂದು ನೀಡ್ ನ ಮೀಟ್ ಮಾಡ್ತಾರೆ ಪ್ರೊಡ್ಯೂಸರ್. ಸೊ ಅವ್ರ ಕೆಲಸ ಏನು? ಟು ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ಅ ಕನ್ಸ್ಯೂಮರ್. ಸೊ ಇದು ಇವರ ರಿಲೇಶನ್ಶಿಪ್ ಮಕ್ಕಳೇ. Ours is a free enterprise economy and consumer is regarded as the king and occupies a prime place. ನಮ್ಮ ಒಂದು ಎಕಾನಮಿ ಮಕ್ಕಳೇ, ಈ ಎಕಾನಮಿಲಿ ಏನಾಗುತ್ತೆ ಅಂದ್ರೆ ನಮ್ಮ ಕನ್ಸ್ಯೂಮರ್ಸ್ ಏನಿದ್ದಾರೆ ಅವರೇ ಕಿಂಗು. ಅರ್ಥ ಆಯ್ತಾ? ಸೊ ಕನ್ಸ್ಯೂಮರ್ಸ್ಗೆ ತುಂಬಾ ವ್ಯಾಲ್ಯೂ ಪ್ಲೇಸ್ ಮಾಡ್ತಾರೆ ನಮ್ಮ ಫ್ರೀ ಎಂಟರ್ಪ್ರೈಸ್ ಎಕಾನಮಿ. ಇದೇ ಫ್ರೀ ಎಂಟರ್ಪ್ರೈಸ್ ಎಕಾನಮಿಯ ಅರ್ಥ ಕೂಡ. ಅರ್ಥ ಆಯ್ತಾ? ಬಟ್ ಅನ್ಫಾರ್ಚುನೇಟ್ಲಿ ಮೆನಿ ಟೈಮ್ಸ್ ಕನ್ಸ್ಯೂಮರ್ಸ್ ಆರ್ ನೆಗ್ಲೆಕ್ಟೆಡ್, ಎಕ್ಸ್ಪ್ಲಾಯ್ಟೆಡ್ ಅಂಡ್ ಚೀಟೆಡ್. ಸುಮಾರು ಸತಿ ಏನಾಗುತ್ತೆ ಮಕ್ಕಳೇ, ಪ್ರೊಡ್ಯೂಸರ್ಸ್ ಕಡೆಯಿಂದ ಕನ್ಸ್ಯೂಮರ್ಸ್ ಎಕ್ಸ್ಪ್ಲಾಯ್ಟ್ ಆಗ್ತಾರೆ. ಆಯ್ತಾ? ಅವ್ರನ್ನ ಚೀಟ್ ಮಾಡ್ಬಿಡ್ತಾರೆ, ಆಮೇಲೆ ನೆಗ್ಲೆಕ್ಟ್ ಕೂಡ ಆಗ್ತಾರೆ ನಮ್ಮ ಕನ್ಸ್ಯೂಮರ್ಸ್. ಅಂಡ್ ಅದರಿಂದ ಏನಾಗುತ್ತೆ, ತುಂಬಾ ಸಫರಿಂಗ್ಸ್ ಕೂಡ ಆಗತ್ತೆ ನಮ್ಮ ಕನ್ಸ್ಯೂಮರ್ ಪಾರ್ಟ್ ಅಲ್ಲಿ. ಸೊ ಇದನ್ನ ನಾವು ನೋಡ್ಕೊಬೇಕು. ಈ ರಿಲೇಶನ್ಶಿಪ್ ಅಲ್ಲಿ ಅವರು ಒಬ್ರು ಪ್ರೊಡ್ಯೂಸರ್ ಏನಿರ್ತಾರೆ ಅವರು ಸ್ಯಾಟಿಸ್ಫೈ ಮಾಡ್ತಾರೆ ಯಾರ್ ಕನ್ಸ್ಯೂಮರ್ ವಾಂಟ್. ಬಟ್ ಅದೇ ರೀತಿಲಿ ಎಕ್ಸ್ಪ್ಲಾಯ್ಟೇಷನ್ ಕೂಡ ಆಗತ್ತೆ, ನೆಗ್ಲೆಕ್ಷನ್ ಕೂಡ ಆಗತ್ತೆ, ಆಮೇಲೆ ಚೀಟಿಂಗ್ ಕೂಡ ಆಗತ್ತೆ. ಸೊ ಮಕ್ಕಳೇ, ಎಕ್ಸ್ಪ್ಲಾಯ್ಟೇಷನ್ ಅಂದ್ರೆ ಏನು? ಕನ್ನಡದಲ್ಲಿ ಎಕ್ಸ್ಪ್ಲಾಯ್ಟೇಷನ್ಗೆ ಏನ್ ಅಂತಾರೆ ಅಂತ ನೋಡೋಣ ಬನ್ನಿ.
ಶೋಷಣೆ ಅಂದ್ರೆ ಎಕ್ಸ್ಪ್ಲಾಯ್ಟೇಷನ್. ಸೊ ಯಾಕೆ ಕನ್ಸ್ಯೂಮರ್ಸ್ ಎಕ್ಸ್ಪ್ಲಾಯ್ಟ್ ಆಗ್ತಾ ಇದ್ದಾರೆ, ಯಾಕೆ ಕನ್ಸ್ಯೂಮರ್ ಅಗೇನ್ಸ್ಟ್ ಶೋಷಣೆ ನಡೀತಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಡೈರೆಕ್ಟ್ ಟ್ರಾನ್ಸಾಕ್ಷನ್ ಆಗ್ತಿತ್ತು ಮುಂಚೆ, ಆಯ್ತಾ. ಸೊ ನಮ್ಮ ಹಿಂದಿನ ಜನರೇಷನ್ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಡ್ಯೂರಿಂಗ್ ದ ಪಾಸ್ಟ್ ದ ಪ್ರೊಡ್ಯೂಸರ್ಸ್ ವರ್ ಸಪ್ಲೈಯಿಂಗ್ ಗೂಡ್ಸ್ ಡೈರೆಕ್ಟ್ಲಿ ಟು ದ ಕನ್ಸ್ಯೂಮರ್ಸ್ ವಿತೌಟ್ ಎನಿ ಹಿಂಡ್ರೆನ್ಸಸ್ ಆಫ್ ಮಿಡಲ್ ಮೆನ್. ನೋಡಿ, ಇಲ್ಲಿ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ, ಇಲ್ಲಿ ಇವಳ ಹತ್ರ ಒಂದು ಕೌ ಇದೆ, ಅವಳು ಹಾಲನ್ನ ಮಾರ್ತಿರ್ತಾಳೆ. ಸೊ ನೀವೆಲ್ಲ ತುಂಬಾ ಜನ ನೋಡಿರ್ತೀರಲ್ಲ ಈ ತರ. ಮುಂಚಿನ ಕಾಲದಲ್ಲಿ ಏನಾಗ್ತಿತ್ತು, ಅವರು ಹಾಲು ತಗೊಂಡು ಮನೆ ಮುಂದೆ ಬರೋರು ಅಂಡ್ ಕನ್ಸ್ಯೂಮರ್ ಅವನು ಏನಿದ್ದ, ಅವನು ಆ ಪರ್ಟಿಕ್ಯುಲರ್ ಹಾಲನ್ನ ಕೊಂಡ್ಕೊಂತಿದ್ದ. ಸೊ ಇಲ್ಲಿ ಯಾವ್ದಾದ್ರು ಮಿಡಲ್ ಮೆನ್ ಇದ್ದಾರಾ? ಇಲ್ಲ, ಮಿಡಲ್ ಮೆನ್ ಯಾರು ಇಲ್ಲ ಇಲ್ಲಿ. ಈ ನಡೀತಿದ್ದ ಟ್ರಾನ್ಸಾಕ್ಷನ್ ಪ್ರೊಡ್ಯೂಸರ್ ಮತ್ತೆ ಕನ್ಸ್ಯೂಮರ್ ಮಧ್ಯ, ನೋ ಮಿಡಲ್ ಮೆನ್. ಅರ್ಥ ಆಯ್ತಾ? ಹಿಂಗ್ ನಡೀತಿತ್ತು ಹಿಂದಿನ ಕಾಲದಲ್ಲಿ. ಸೊ ಇವಾಗ ಏನಾಗಿದೆ ಮಕ್ಕಳೇ, ವೆನ್ ಅಗ್ರಿಕಲ್ಚರಲ್ ಆಕ್ಯುಪೇಷನ್ಸ್ ಡೆವಲಪ್ಡ್, ಅಗ್ರಿಕಲ್ಚರ್ ಯಾವಾಗ ಡೆವಲಪ್ ಆಯ್ತೋ, ಇಟ್ ಚೇಂಜ್ ದ ಮಾರ್ಕೆಟಿಂಗ್ ಮೆಥಡ್ಸ್ ಕೂಡ ಚೇಂಜ್ ಆಗೋಯ್ತು. The direct transaction between the producer and the consumer has almost stopped. ನಾವ್ ಯಾವತ್ತೂ ನೋಡಲ್ಲ, ನೀವ್ ಯಾರು ಹೋಗಿ ಸೊಪ್ಪು ಬೆಳಿತಾರೋ ಅವ್ರ ಹತ್ರ ಹೋಗಿ ಸೊಪ್ಪು ತಗೊಂತೀರಾ? ಇಲ್ಲ, ಅದು ಆಕ್ಚುಲಿ ಇವಾಗ ಆಗದೇ ಇಲ್ಲ, ಆಯ್ತಾ. ಯಾರು ಹಾಲನ್ನ ಇದ್ ಮಾಡ್ತಾರೋ ಅವ್ರ ಹತ್ರ ಹೋಗಿ ಹಾಲು ತಗೊಂಡ್ಬರ್ತೀರಾ? ಇಲ್ಲ, ಅದಾಗಲ್ಲ. ಸೊ ಇವಾಗ ಪ್ರೊಡ್ಯೂಸರ್ಸ್ ಏನಿದಾರೆ ಮಕ್ಕಳೇ, ಅವ್ರ ಹತ್ರ ಕನ್ಸ್ಯೂಮರ್ಸ್ ಹೋಗಿ ತಗೊಂಡ್ ಬರಲ್ಲ. ಇವಾಗ ಮಿಡಲ್ ಮೆನ್ ಅಂತ ಒಂದು ಕಾನ್ಸೆಪ್ಟ್ ಕೂಡ ಬಂದಿದೆ. The price fixation of goods and services was done mainly by middlemen. ಸೊ ಈ ಪ್ರೈಸ್ ಏನಾಗ್ತಿತ್ತು ಮಕ್ಕಳೇ, ಮುಂಚೆ ವೇರಿ ಆಗ್ತಿತ್ತು, ಆಯ್ತಾ. ಸೊ ಒಬ್ರು ಮಿಲ್ಕ್ ಮ್ಯಾನ್ ಹತ್ರ ನೀವು ಹಾಲು ತಗೊಂಡ್ರೆ ಬೇರೆ ಮಿಲ್ಕ್ ಮ್ಯಾನ್ ಇಂದ ಅವರು ಇದು ತುಂಬಾ ಪ್ರೈಸ್ ವೇರಿಯೇಷನ್ಸ್ ಇರ್ತಿತ್ತು, ಆಯ್ತಾ. ಬಟ್ ಇವಾಗ ಏನಾಗಿದೆ, ಒಂದು ಪ್ರೈಸ್ ಫಿಕ್ಸ್ಡ್ ಪ್ರೈಸ್ ಅಂತ ನಾವು ನೋಡಿದೀವಿ. ಅದರಿಂದ ಏನಾಯ್ತು, ಈ ಪ್ರೈಸ್ ಫಿಕ್ಸೇಷನ್ ಏನಿದೆ ಅದು ಯೂಶಲಿ ಅಂಡ್ ಮೋಸ್ಟ್ಲಿ ನಮ್ಮ ಮಿಡಲ್ ಮೆನ್ ಅವರೇ ಮಾಡಿರೋದು. ಸೊ ಇವಾಗ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ, ನಾವು ನೋಡಿದ್ರೆ ಅವಳು ಒಬ್ಳು ಇದ್ದಾಳೆ ಹಾಲು ಮಾರ್ತಿರೋಳು, ಅವಳು ಮಧ್ಯ ಬರ್ತಾರೆ ಒಬ್ಬ ಮಿಡಲ್ ಮೆನ್. ಸೊ ಇವಾಗ ಏನಾಗ್ತಿದೆ ಮಕ್ಕಳೇ, ಈ ಮಿಡಲ್ ಮೆನ್ ಹೋಗ್ತಾನೆ, ಆ ಪ್ರೊಡ್ಯೂಸರ್ನ ಮೀಟ್ ಮಾಡ್ತಾನೆ, ಪ್ರೊಡ್ಯೂಸರ್ನ ಮೀಟ್ ಮಾಡ್ಬಿಟ್ಟು ಆ ಹಾಲನ್ನ ತಗೊಂತಾನೆ, ಆಮೇಲೆ ಆ ಹಾಲನ್ನ ಫುಲ್ಲು ಪ್ರೈಸ್ನ ಫಿಕ್ಸ್ ಮಾಡ್ತಾನೆ. ಎಲ್ಲ ಹಾಲು ಸೇರಿಸಿ ಇಷ್ಟು ಕಾಸ್ಟ್ಗೆ ನಾನು ಇದನ್ನೆಲ್ಲ ಮಾರ್ತೀನಿ ಅಂತ ಅವ್ನು ಫಿಕ್ಸ್ ಮಾಡ್ತಾನೆ. ಅವ್ನು ಫಿಕ್ಸ್ ಮಾಡಿದ್ಮೇಲೆ ಕನ್ಸ್ಯೂಮರ್ ಹತ್ರ ಬರ್ತಾನೆ. ಕನ್ಸ್ಯೂಮರ್ ಹತ್ರ ಬಂದು ಏನ್ ಮಾಡ್ತಾನೆ, ಕನ್ಸ್ಯೂಮರ್ ಹತ್ರ ಬಂದು ಆ ಫಿಕ್ಸ್ಡ್ ಪ್ರೈಸ್ಗೆ ಆ ಒಂದು ಪ್ರಾಡಕ್ಟ್ ನ ಸೆಲ್ ಮಾಡ್ತಾನೆ. ಇಲ್ಲಿ ನಾವು ಹಾಲಿನ ಎಕ್ಸಾಂಪಲ್ ತಗೊಂಡಿದೀವಿ, ಬಟ್ ಇದು ಮೋಸ್ಟ್ಲಿ ಎಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೂ ಹಿಂಗೆ ನಡೆಯೋದು ಮಕ್ಕಳೇ. ಅರ್ಥ ಆಯ್ತಾ? ಸೊ ಇದು ಏನಾಗಿದೆ ಮಕ್ಕಳೇ, ಇಟ್ ಹ್ಯಾಸ್ ಲೆಡ್ ಟು ಮೆನಿ ಹಿಂಡ್ರೆನ್ಸಸ್. ಇದರಿಂದ ತುಂಬಾ ಅಡಚಣೆಗಳು ಕೂಡ ಬಂದಿದೆ. ಕನ್ಸ್ಯೂಮರ್ಸ್ ಹ್ಯಾಡ್ ಟು ಫೇಸ್ ವೇರಿಯಸ್ ಡಿಫಿಕಲ್ಟೀಸ್ ಅಂಡ್ ಪ್ರಾಬ್ಲಮ್ಸ್. ದೇ ಇನ್ಕರ್ಡ್ ಮೆನಿ ಲಾಸಸ್. ಸೊ ಇದರಿಂದ ಏನಾಗಿದೆ, ಕನ್ಸ್ಯೂಮರ್ಸ್ಗೆ ತುಂಬಾ ರೀತಿಯಾದ ಲಾಸಸ್ ಕೂಡ ಆಗಿದೆ. ಪ್ರೈಸ್ ಫಿಕ್ಸೇಷನ್ ಆದ್ಮೇಲೆ ಕನ್ಸ್ಯೂಮರ್ಸ್ ಕೂಡ ಒಂದು ರೀತಿಯಾದ ಲಾಸ್ಗೆ ಹೋಗಿದ್ದಾರೆ. ದ ಡೆವಲಪ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, IT ಡೆವಲಪ್ ಆದ ನಂತರ ಟೆಲಿ ಶಾಪಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಹುಟ್ಕೊಂಡಿದೆ. ಟೆಲಿ ಶಾಪಿಂಗ್ ಅಂದ್ರೆ ಏನು ಮಕ್ಕಳೇ? ಥ್ರೂ ಟೆಲಿ ಶಾಪಿಂಗ್ ದ ಕನ್ಸ್ಯೂಮರ್ ಕ್ಯಾನ್ ಸಿಟ್ ಅಟ್ ಹೋಮ್ ಅಂಡ್ ಡೈರೆಕ್ಟ್ಲಿ ಬೈ ದ ಗೂಡ್ಸ್ ಫ್ರಮ್ ದ ಟ್ರೇಡರ್ಸ್. ಸೊ ಇವಾಗ ಏನಾಗಿದೆ, ಮನೇಲಿ ಕೂತಿ ನಾವು ಯಾವುದೇ ರೀತಿಯಾದ ಒಂದು ವಸ್ತುನ ತಗೊಳ್ಬೋದು, ಕೊಂಡ್ಕೊಳ್ಬೋದಲ್ವಾ. ಸೊ ಒಂದು ಆ್ಯಪ್ ಇರುತ್ತೆ ನಿಮ್ಮ ಹತ್ರ, ಆ್ಯಪಲ್ಲಿ ಹೋದ್ರೆ ತರಕಾರಿಯಿಂದ ಹಿಡ್ದು ನಿಮಗೆ ಬೇಕಿರುವಂತಹ ಸಾಮಾನುಗಳು, ಗಿಫ್ಟ್ಸು, ಆಮೇಲೆ ಹಣ್ಣು, ಆಮೇಲೆ ಹಾಲು, ಬ್ರೆಡ್, ನಿಮ್ಗೆ ಏನ್ ಬೇಕೋ ಎಲ್ಲ ನೀವು ಒಂದು ಫೋನಲ್ಲಿ ಆರ್ಡರ್ ಮಾಡ್ಬೋದು. ಅಂಡ್ ಇದು ಡೈರೆಕ್ಟ್ಲಿ ನಿಮ್ಮ ಟ್ರೇಡರ್ಸ್ ಇಂದ ಬರುತ್ತೆ. ಸೊ ಇವಾಗ ಏನಾಗಿದೆ, ಪ್ರೊಡ್ಯೂಸರ್ಸ್ ಇರ್ತಾರೆ, ಆಮೇಲೆ ನಮ್ಮ ಕನ್ಸ್ಯೂಮರ್ಸು ಮನೇಲಿ ಕೂತೆ ಆರ್ಡರ್ ಮಾಡ್ಬೋದು. ಸೊ ನಾ ಹೇಳಿದ್ನಲ್ಲ ಇವಾಗ ಟೆಲಿ ಶಾಪಿಂಗ್ ಅನ್ನೋದು IT ಡೆವಲಪ್ ಆದ ನಂತರ ಒಂದು ಕಾನ್ಸೆಪ್ಟ್ ಬಂದಿದೆ ಅಂತ. ಬಟ್ ಈ ಟೆಲಿ ಶಾಪಿಂಗ್ ಅಂದ್ರೆ ಏನು ಮಕ್ಕಳೇ? ಹೆಸರಲ್ಲೇ ಇದೆ, ಟೆಲಿ ಅಂದ್ರೆ ನಿಮ್ಮ ಟೆಲಿವಿಷನ್ ಅಂತ ಜ್ಞಾಪಿಸ್ಕೊಳ್ಳಿ, ನಿಮಗೆ ಜ್ಞಾಪಕ ಬರುತ್ತೆ. ಟೆಲಿ ಮತ್ತೆ ಶಾಪಿಂಗ್ ಮಾಡೋದು ಆನ್ಲೈನ್. The consumer, instead of going to the traders, can place an order for goods which are advertised over television and other medias. ಇವಾಗ ಏನಾಗಿದೆ ಮಕ್ಕಳೇ, ಮುಂಚೆ ಹೋಗಿ ನೀವು ಹೋಗಿ ಒಂದು ವಸ್ತುನ ಕೊಂಡ್ಕೊಂಡ್ ಬರ್ಬೇಕಿತ್ತು, ಆಯ್ತಾ. ನೀವು ಫಿಸಿಕಲಿ ಹೋಗಿ ಒಬ್ರು ಟ್ರೇಡರ್ ಹತ್ರ ಮಾತಾಡಿ ಆ ಒಂದು ವಸ್ತುನ ತಗೊಂಡ್ಬರ್ತಿದ್ರಿ. ಆದ್ರೆ ಈಗ ಏನಾಗಿದೆ,
ಅಡ್ವರ್ಟೈಸ್ಮೆಂಟ್ಸ್ ನೋಡ್ಕೊಂಡು ಅದ್ರ ಮೇಲೆ ಟೆಲಿವಿಷನ್ ಮತ್ತೆ ಅದರ್ ಸೋಷಿಯಲ್ ಮೀಡಿಯಾ ಮೇಲೆ ಅಥವಾ ಅದರ್ ಮೀಡಿಯಾ ಮೇಲೆ ಒಂದು ಪೇಪರ್ ಆಗಿರ್ಲಿ ನ್ಯೂಸ್ ಆಗಿರ್ಲಿ ಇದನ್ನೆಲ್ಲ ನೋಡ್ಕೊಂಡು ನಾವೊಂದು ವಸ್ತುನ ಇಂಟರ್ನೆಟ್ಟಿನ ಮುಖಾಂತರ ಕೂಡ ಆರ್ಡರ್ ಮಾಡ್ಬೋದು, SMS ಗಿಂದ ಮುಖಾಂತರ ಕೂಡ ಆರ್ಡರ್ ಮಾಡ್ಬೋದು, ಮತ್ತೆ ಟೆಲಿಫೋನ್ ಇಂದ ಕೂಡ ನೀವು ಒಂದು ವಸ್ತುನ ಆರ್ಡರ್ ಮಾಡ್ಬೋದು. ಆಯ್ತಾ? ಸೊ through internet, SMS or telephone, consumers can place the order for the goods selected. ನೀವೇನ್ ಮಾಡ್ಬೋದು, ಒಂದಿಷ್ಟು ಗೂಡ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಇಂಟರ್ನೆಟ್ ಮುಖಾಂತರ ಆರ್ಡರ್ ಮಾಡ್ಬೋದು. ಇದೆಲ್ಲ ನಾವೆಲ್ಲ ಮಾಡಿದೀವಲ್ಲ. ಇವಾಗ ಎಷ್ಟೊಂದು ಆಪ್ಸ್ ಕೂಡ ಇದೆ. ನಿಮ್ಗೆ ಏನೋ ತಿನ್ಬೇಕು ಅನ್ಸಿದ್ರೆ ತಕ್ಷಣ ಅದನ್ನ ಆರ್ಡರ್ ಮಾಡ್ಬೋದು. ಮನೇಲಿ ಹಾಲ್ ಕಡಿಮೆ ಇದ್ರೆ ಅದನ್ನ ಆರ್ಡರ್ ಮಾಡ್ಬೋದು. ತರಕಾರಿಗಳು ಬೇಕು ಅಂದ್ರೆ ಇವಾಗ ನೀವು ಮಾರ್ಕೆಟ್ಗೆ ಹೋಗೋ ನೆಸೆಸಿಟಿನೇ ಇಲ್ಲ, ಅಲ್ಲೇ ಎಲ್ಲ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಕ್ಬಿಡತ್ತೆ. ಪೇಮೆಂಟ್ಸ್ ಏನಿದೆ ಮಕ್ಕಳೇ, ಪೇಮೆಂಟ್ಸು ಒಂದು ಗೂಡ್ಸ್ ನಿಮ್ಮ ಮನೆಗೆ ಬಂದ್ಮೇಲೆ ಅಥವಾ ನಿಮ್ಮ ಡೋರ್ ಸ್ಟೆಪ್ ಬಂದ್ಮೇಲೆ ನೀವು ಅದನ್ನ ಕ್ಯಾಶ್ ಆನ್ ಡೆಲಿವರಿ ಕೂಡ ಮಾಡ್ಬೋದು. ದಿಸ್ ಟ್ರಾನ್ಸಾಕ್ಷನ್ ಏನಿದೆ ಮಕ್ಕಳೇ, ಈ ಟ್ರಾನ್ಸಾಕ್ಷನ್ ಏನಾಗ್ತಿದೆ ಪ್ರೊಡ್ಯೂಸರ್ ಮತ್ತೆ ಕನ್ಸ್ಯೂಮರ್ ಮಧ್ಯೆ, ಅದನ್ನ ಟೆಲಿ ಶಾಪಿಂಗ್ ಅಂತ ಕರೀತಾರೆ. ಆಯ್ತಾ ಮಕ್ಕಳೇ? ಇವಾಗ ಡ್ಯೂಟೀಸ್ ಅಂಡ್ ರೈಟ್ಸ್ ಏನು? It is the duty of the trader and producer to provide quality goods and services for the price paid by the consumer. ಆಯ್ತಾ? ಸೊ ಈ ಪರ್ಟಿಕ್ಯುಲರ್ ಪ್ರೊಡ್ಯೂಸರ್ ಇನ ಡ್ಯೂಟಿ ಮತ್ತೆ ರೈಟ್ಸ್ ಏನು ಮಕ್ಕಳೇ? ಸೊ ಒಂದು ರೀತಿಯಾದ ಒಂದು ವಸ್ತು ನಾವು ತಗೊಳ್ಳೋವಾಗ ಅದು ಟ್ರೇಡರ್ ಮತ್ತೆ ಪ್ರೊಡ್ಯೂಸರ್ ಇಂದ ಡ್ಯೂಟಿ ಆಗುತ್ತೆ. ಏನ್ ಡ್ಯೂಟಿ ಆಗುತ್ತೆ? ಅವರು ನಮಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಪ್ರೊವೈಡ್ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ನಾನ್ ಹೋಗಿ ಒಂದ್ 10,000 ಕೊಟ್ಟು ಒಂದು ಫೋನ್ ತಂದಿದ್ದೀನಿ, ಫೋನ್ ತಂದಿದ್ ನೆಕ್ಸ್ಟ್ ಡೇನೆ ಖರಾಬ್ ಆಗ್ಬಿಟ್ರೆ ಸರಿಗಿರಲ್ಲ ಅಲ್ಲ? ನಿಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಾ? ಇಲ್ಲ. ನನಗ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಾ? ಇಲ್ಲ. ಅದಕ್ಕೇನೆ ನಾವೇನ್ ವಸ್ತುನ ಖರೀದಿ ಮಾಡ್ತಿದೀವೋ ಆ ವಸ್ತುಗೆ ಅವರು ಅಟ್ಮೋಸ್ಟ್ ಕ್ವಾಲಿಟಿನ ಕೊಡಬೇಕು, ದ ಬೆಸ್ಟ್ ಕ್ವಾಲಿಟಿ ಗೂಡ್ಸ್ ನ ಅಂಡ್ ಸರ್ವಿಸಸ್ ನ ಪ್ರೊವೈಡ್ ಮಾಡಬೇಕು. ನೀವು ಇವಾಗ ಒಂದು ಕಾರ್ ತಗೊಳಕ್ ಹೋದ್ರಿ ಅನ್ಕೊಳ್ಳಿ, ಅಥವಾ ಒಂದು ಸ್ಕೂಟರ್ ತಗೊಳಕ್ ಹೋದ್ರಿ ಅನ್ಕೊಳ್ಳಿ. ನೀವ್ ಅಲ್ಲಿ ಹೋದ್ರೆ ಅವ್ರು ಹೇಳ್ತಾರೆ, ನೀವು ಈ ಸ್ಕೂಟರ್ ತಗೊಳ್ಳೋ ತನಕ ನಾವು ನಿಮ್ ಜೊತೆ ಇರಲ್ಲ, ಬಟ್ ಅದ್ರ ನಂತರ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡ್ತೀವಿ, ಆನ್ ಟೈಮ್ ನಿಮ್ಗೆ ನ್ಯಾಪ್ಕ ಕೂಡ ಮಾಡಿಸ್ತೀವಿ, ಈ ತರ ಸರ್ವಿಸ್ ಇದೆ, ಬಂದ್ ತಗೊಳ್ಳಿ ಅಂತ, EMI ಆಪ್ಷನ್ಸ್ ಕೂಡ ಕೊಡ್ತೀನಿ ಅಂತ ಸುಮಾರು ಸರ್ವಿಸಸ್ ಅವ್ರು ಕೊಡ್ತಾರಲ್ವಾ. ಸೊ ಏನಂದ್ರೆ ನೀವ್ ಯಾವಾಗ ಒಂದ್ ವಸ್ತುನ ತಗೊಂತೀರಾ, ಯಾವಾಗ ಅವರು ಬೆಸ್ಟ್ ಕ್ವಾಲಿಟಿ ಅಂಡ್ ಸರ್ವಿಸಸ್ ನ ಅಶ್ಯೂರ್ ಮಾಡ್ತಾರಲ್ಲ, ಆವಾಗ್ಲೇ ನಾವು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ತಗೊಳ್ಳೋದು. ಸೊ ಇದು ಅವರ ಡ್ಯೂಟಿ ಕೂಡ. ಆಯ್ತಾ? ಇಟ್ ಈಸ್ ದ ರೈಟ್ ಆಫ್ ಎವ್ರಿ ಕನ್ಸ್ಯೂಮರ್ ಟು ಗೆಟ್ ಕ್ವಾಲಿಟಿ ಗೂಡ್ಸ್ ಅಂಡ್ ಸರ್ವಿಸಸ್. ನಾವು ಕನ್ಸ್ಯೂಮರ್ ಆಗಿ ದ ಬೆಸ್ಟ್ ಕ್ವಾಲಿಟಿ ಸಿಗೋದು ನಮ್ಮ ರೈಟ್, ಬಿಕಾಸ್ ನಾವು ಅದಕ್ಕೋಸ್ಕರ ದುಡ್ಡು ಕೂಡ ಕೊಡ್ತಾ ಇದ್ದೀವಿ. ಆಯ್ತಾ? ವೇಜಸ್ ಅಥವಾ ಪ್ರೈಸ್ ಮೂಲಕ ನಾವು ಅದಕ್ಕೋಸ್ಕರ ಪೇ ಕೂಡ ಮಾಡ್ತಿದೀವಿ. ನಾವು ನೋಡಿದ್ವಲ್ಲ ವಾಟ್ ಇಸ್ ಕನ್ಸ್ಯೂಮರ್ ಅಂತ ಸ್ಲೈಡ್ ಅಲ್ಲಿ. ಸೊ ಇದರಿಂದ ಏನಾಗುತ್ತೆ, ಅವರು ನಮ್ಗೆ ಒಳ್ಳೆ ಗೂಡ್ಸ್ ನ ಪ್ರೊವೈಡ್ ಮಾಡ್ಬೇಕು, ಬೆಸ್ಟ್ ಕ್ವಾಲಿಟಿ ಗೂಡ್ಸ್ ನ ಪ್ರೊವೈಡ್ ಮಾಡ್ಬೇಕು, ಅಂಡ್ ಬೆಸ್ಟ್ ಕ್ವಾಲಿಟಿ ಗೂಡ್ಸ್ ಏನಿದೆ ಅದು ನಮ್ಮ ರೈಟ್ ಆಗತ್ತೆ. ಸೊ ಏನಾಗುತ್ತೆ ಅಂದ್ರೆ ಮಕ್ಕಳೇ, the traders or the producers cheat the consumers in many ways. ಸೊ ಯಾವುದೇ ರೀತಿಯಾದ ಚೀಟಿಂಗ್ ನಡೆಯಲ್ಲ ಅನ್ಕೊಂಡಿದ್ದೀರಾ? ಇಲ್ಲ, ಸುಮಾರು ರೀತಿಯಾದ ಚೀಟಿಂಗ್ ಆಗುತ್ತೆ. ಅಂಡ್ ಟ್ರೇಡರ್ಸ್ ಮತ್ತೆ ಪ್ರೊಡ್ಯೂಸರ್ಸ್ ಏನಿದ್ದಾರೆ, ನಾವು ಕನ್ಸ್ಯೂಮರ್ಸ್ಗೆ ತುಂಬಾ ರೀತಿಲಿ ಚೀಟ್ ಕೂಡ ಮಾಡ್ತಾರೆ. ಸೊ ಈ ಪರ್ಟಿಕ್ಯುಲರ್ ಒಂದು ಚೀಟಿಂಗ್ ಅಥವಾ ಹಿಂಡರೆನ್ಸಸ್ ಅಂತ ಈ ಅಡಚಣೆಗಳೇನಿದೆ ಅದನ್ನ ಸ್ಟಾಪ್ ಮಾಡೋದಿಕ್ಕೇನೆ ಸೋಷಿಯಲ್ ಆರ್ಗನೈಸೇಷನ್ಸ್ ಏನಿದೆ ಅದು ಸ್ವಲ್ಪ ಮೂವ್ಮೆಂಟ್ಸ್ ನ ಸ್ಟಾರ್ಟ್ ಮಾಡಿದೆ. ಆಯ್ತಾ? ಸೊ ಇದನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಅದರಲ್ಲಿ ಒಂದು ಮೂವ್ಮೆಂಟ್ ಯಾವುದು? ಕನ್ಸ್ಯೂಮರ್ ಮೂವ್ಮೆಂಟ್ ಇನ್ ಇಂಡಿಯಾ. ಇದು ನಮ್ಮ ಯಾವುದೇ ರೀತಿಯಾದ ಹಿಂಡರೆನ್ಸಸ್ಗೆ ಸ್ಟಾಪ್ ಮಾಡೋದಕ್ಕೋಸ್ಕರ ಇದು ಸ್ಟಾರ್ಟ್ ಆಗಿತ್ತು. ಇನ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿ ದ ಪ್ಲಾನಿಂಗ್ ಕಮಿಷನ್ ಬ್ಯಾಕ್ ದಿ ಐಡಿಯಾ ಆಫ್ ಫೌಂಡೇಶನ್. ಪ್ಲಾನಿಂಗ್ ಕಮಿಷನ್ ಅವರು ಒಂದ್ ಐಡಿಯಾನ ಬ್ಯಾಕ್ ಮಾಡಿದ್ರು. ಯಾವ ಐಡಿಯಾ ಮಕ್ಕಳೇ? ದಿಸ್ ವಾಸ್ ದ ಫೌಂಡೇಶನ್ ಆಫ್ ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸ್ಯೂಮರ್ಸ್. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ಮುಖ್ಯ ಮಕ್ಕಳೇ. ಸೊ ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸ್ಯೂಮರ್ಸ್, IAC ಅಂತ ನೀವು ಜ್ಞಾಪಕ ಇಟ್ಕೊಳ್ಳಿ, ಈಸಿ ಆಗತ್ತೆ. ಇದು 1956 ಅಲ್ಲಿ ಆಗಿದ್ದು.
ಇದು ಯಾಕಾಯ್ತು? ಇದಾದ್ರೂ ಆಯ್ತಾ, ಈ ಪ್ಲಾನಿಂಗ್ ಕಮಿಷನ್ ಇದನ್ನ ಬ್ಯಾಕ್ ಮಾಡಿ, ಇದು ಫೌಂಡೇಶನ್ ಆಯ್ತು, ಇದನ್ನ ಒಂದು ಕಂಡಿಡಿದ್ರು. 1956 ಅಲ್ಲಿ ಸ್ಟಾರ್ಟ್ ಆಯ್ತು ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸ್ಯೂಮರ್ಸ್. ಬಟ್ ಸುಮಾರು ರೀಸನ್ಸ್ ಇಂದ ಇದು ಎಫೆಕ್ಟಿವ್ ಆಗ್ಲಿಲ್ಲ. ಸೊ ಅದಾದ್ಮೇಲೆ ಏನಾಯ್ತು ಮಕ್ಕಳೇ, ದ ರಿಯಲ್ ಬಿಗಿನಿಂಗ್ ಏನಾಯ್ತು, ಈ ಮೂವ್ಮೆಂಟ್ ಸ್ಟಾರ್ಟ್ ಆಗಿದ್ದು 1965. 1956 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ರು, ಇಂಡಿಯನ್ ಅಸೋಸಿಯೇಷನ್ ಆಫ್ ಕನ್ಸ್ಯೂಮರ್ಸ್. ಬಟ್ ಆಕ್ಚುಯಲ್ ಬಿಗಿನಿಂಗ್ ಆಫ್ ಕನ್ಸ್ಯೂಮರ್ ಮೂವ್ಮೆಂಟ್ ಸ್ಟಾರ್ಟೆಡ್ ಇನ್ 1965. ಸೊ ಇವಾಗ 1965 ಏನಾಯ್ತು, ಸಮ್ ವಿಮೆನ್ ಆಫ್ ಮುಂಬೈ, ಸೊ ಇವ್ರನ್ನ ಅನ್ಕೊಳ್ಳಿ, ಸಮ್ ವಿಮೆನ್ ಆಫ್ ಮುಂಬೈ started a movement called ಅವೇರ್ ಅಂತ ಒಂದು ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರು 1965 ಅಲ್ಲಿ. 1965 ಅಲ್ಲಿ ಏನಾಯ್ತು, ಈ ಗ್ರೂಪ್ ಆಫ್ ವಿಮೆನ್ ಜೊತೆಗೆ ಬಂದು ಅವೇರ್ ಅಂತ ಸ್ಟಾರ್ಟ್ ಮಾಡಿದ್ರು. ಅದ್ರ ಫುಲ್ ಫಾರ್ಮ್ ಏನು, ದಿ ಅಸೋಸಿಯೇಷನ್ ಆಫ್ ವಿಮೆನ್ ಅಗೇನ್ಸ್ಟ್ ರೇಸಿಂಗ್ ಎಕ್ಸ್ಪೆನ್ಸಸ್. ಒಂದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿರೋದ್ರಿಂದ ಇವರು ಅದಕ್ಕೆ ಅವೇರ್ನೆಸ್ ನ ಬಿಲ್ಡ್ ಮಾಡ್ತಿದ್ರು, ಆಯ್ತಾ. ಸೊ ಈ ಗ್ರೂಪ್ ಆಫ್ ವಿಮೆನ್ ಏನಿದ್ರು ಮಕ್ಕಳೇ, ಅವರು ರೇಸಿಂಗ್ ಅಪ್ ಎಕ್ಸ್ಪೆನ್ಸಸ್ ಅಂದ್ರೆ ಜಾಸ್ತಿ ಆಗ್ತಿರುವ ಬೆಲೆ ಅಗೇನ್ಸ್ಟ್ ಇವರು ಹೋರಾಡಕ್ ಸ್ಟಾರ್ಟ್ ಮಾಡಿದ್ರು. ಅದರ ಅಗೇನ್ಸ್ಟ್ ಒಂದು ಅಸೋಸಿಯೇಷನ್ ನ ಕೂಡ ಕ್ರಿಯೇಟ್ ಮಾಡ್ಕೊಂಡ್ರು. ಅವೇರ್, ನಾವ್ ಇವಾಗ ಇದ್ರ ಬಗ್ಗೆ ಕಲ್ಯಾಣ ಬನ್ನಿ. ದಿ ಅಸೋಸಿಯೇಷನ್ ಆಫ್ ವಿಮೆನ್ ಅಗೇನ್ಸ್ಟ್ ರೇಸಿಂಗ್ ಎಕ್ಸ್ಪೆನ್ಸಸ್. This movement gave rise to the start of some movements at the national level in some parts of the country. So ನಾ ಹೇಳಿದ್ನಲ್ಲ, ಮುಂಬೈಯಲ್ಲಿ ಇರುವಂತಹ ಒಂದಿಷ್ಟು ಲೇಡೀಸ್ ಅಥವಾ ವಿಮೆನ್ ಸ್ಟಾರ್ಟ್ ಮಾಡಿದ್ದು. ಬಟ್ ಇದೇನಾಯ್ತು, ನ್ಯಾಷನಲ್ ಲೆವೆಲ್ ತನಕ ಹೋಯ್ತು ಅಂಡ್ ಅವರು ಕೂಡ ಇದ್ರ ಭಾಗ ಆಗಕ್ಕೆ ಸ್ಟಾರ್ಟ್ ಆದ್ರು. The important associations are, so ಒಂದಿಷ್ಟು ಇಂಪಾರ್ಟೆಂಟ್ ಅಸೋಸಿಯೇಷನ್ ಯಾವುದು, ದ ಫೆಡರೇಷನ್ ಆಫ್ ಕನ್ಸ್ಯೂಮರ್ ಆರ್ಗನೈಸೇಷನ್ ಮತ್ತೆ ನ್ಯಾಷನಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್. ಇದೆರಡು ಕೂಡ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಖಂಡಿತ ಇದನ್ನ ನೋಡ್ಕೊಳ್ಳಿ, ಇದನ್ನ ಸ್ಪೆಲ್ಲಿಂಗ್ ಕೂಡ ನೀಟಾಗಿ ತಿಳ್ಕೊಳ್ಳಿ. ಫೆಡರೇಷನ್ ಆಫ್ ಕನ್ಸ್ಯೂಮರ್ ಆರ್ಗನೈಸೇಷನ್ ಮತ್ತೆ ನ್ಯಾಷನಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್, ಆಯ್ತಾ ಮಕ್ಕಳೇ. The consumer movements were started by a few people who suffered on an account of regular exploitation by traders. So ಸ್ವಲ್ಪ ಜನ ಸೇರ್ಕೊಂಡು ಕನ್ಸ್ಯೂಮರ್ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರು. ಕನ್ಸ್ಯೂಮರ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಯಾಕೆ ಸ್ಟಾರ್ಟ್ ಮಾಡಿದ್ರು, ಟ್ರೇಡರ್ಸು ಜನಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡೋದನ್ನ ನೋಡಕ್ ಆಗದರೆ ಅವ್ರು ಈ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರು. ಸೊ 5 ಡಿಕೇಡ್ ಅಲ್ಲಿ ಮಕ್ಕಳೇ ಮೋರ್ ದೆನ್ 30 acts have been implemented. ಲಾಸ್ಟ್ 50 years ಅಲ್ಲಿ ಮೋರ್ ದೆನ್ 30 acts have been implemented for consumer ಪ್ರೊಟೆಕ್ಷನ್. ಸೊ ಯಾವ್ದ್ಯಾವುದು ಇದನ್ನು ನೋಡ್ಕೊಳ್ಳಿ, ಇಂಪಾರ್ಟೆಂಟು. ಎಸೆನ್ಷಿಯಲ್ ಕಾಮೋಡಿಟೀಸ್ ಆಕ್ಟ್, ವೇಟ್ ಅಂಡ್ ಮೆಷರ್ಸ್ ಆಕ್ಟ್, ಆಕ್ಟ್ ಅಗೇನ್ಸ್ಟ್ ಅಡಲ್ಟ್ರೇಷನ್ ಆಫ್ ಫುಡ್ ಆರ್ಟಿಕಲ್ಸ್ ಎಕ್ಸೆಟ್ರಾ. The Consumer Protection Act 1986 is a significant step in this direction. 1986 ಅಲ್ಲಿ Consumer Protection Act ಕೂಡ ಬಂತು. ಅದರ ಜೊತೆಗೆ ಮಕ್ಕಳೇ more than 30 acts have been implemented. ಮುಂದೆ ನೋಡೋಣ ಬನ್ನಿ. ಇವಾಗ ವರ್ಲ್ಡ್ ಕನ್ಸ್ಯೂಮರ್ ಡೇ ಬಗ್ಗೆ ಕಲ್ಯಾಣ ಅಂತ ಹೇಳಿದೀನಿ. ಸೊ ಕನ್ಸ್ಯೂಮರ್ ಮೂವ್ಮೆಂಟ್ ನಾವು ನೋಡಿದ್ವಿ, ಇವಾಗ ವರ್ಲ್ಡ್ ಕನ್ಸ್ಯೂಮರ್ ಡೇ ಬಗ್ಗೆ ನೋಡೋಣ. ವರ್ಲ್ಡ್ ಕನ್ಸ್ಯೂಮರ್ಸ್ ಮೂವ್ಮೆಂಟ್ ಇಸ್ ಆನ್ ಮಾರ್ಚ್ 15, 1962. ಮಾರ್ಚ್ 15, 1962 ನ ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ ಅಂತ ಕೂಡ ಹೇಳ್ತಾರೆ, ಆಯ್ತಾ. ಆನ್ ದಟ್ ಡೇ ಪ್ರೆಸಿಡೆಂಟ್ ಜಾನ್ ಎಫ್ ಕೆನೆಡಿ gave the American consumer 4 basic rights. So ಇದು ವರ್ಲ್ಡ್ ಕನ್ಸ್ಯೂಮರ್ ಡೇ ಏನಾಯ್ತು 1962 ಮಾರ್ಚ್ 15. ಅದರ ದಿನ ಜಾನ್ ಎಫ್ ಕೆನೆಡಿ ಅವ್ರು ಏನಿದ್ರು, ಅವರು ಯಾರಾಗಿದ್ರು ಅವಾಗ ಅಮೆರಿಕನ್ ಪ್ರೆಸಿಡೆಂಟ್ ಆಗಿದ್ರು. ಅವ್ರು ಅಮೆರಿಕನ್ ಸಿಟಿಸನ್ಸ್ಗೆ 4 ಬೇಸಿಕ್ ರೈಟ್ಸ್ ನ ಕೊಟ್ರು. ಯಾವ ರೈಟ್ಸ್ ಮಕ್ಕಳೇ ಇದು ನೋಡೋಣ ಬನ್ನಿ. ರೈಟ್ ಟು ಸೇಫ್ಟಿ, ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸೇಫ್ಟಿ ಪಿನ್ ಅಂತ ಹಾಕಿದ್ದೀನಿ ಇಲ್ಲಿ. ಸೊ ರೈಟ್ ಟು ಸೇಫ್ಟಿ, ಆಮೇಲೆ ರೈಟ್ ಟು ಚೂಸ್, ಆಯ್ತಾ. ನೀವು ಚೂಸ್ ಮಾಡ್ಕೊಬಹುದು, ಇಲ್ಲಿ ಡೈರೆಕ್ಷನ್ ಇದೆ, ನಿಮ್ಗೆ ಯಾವ ಡೈರೆಕ್ಷನ್ ಹೋಗ್ಬೇಕು ಅಂತ ಚೂಸ್ ಮಾಡ್ಕೊಳ್ಬಹುದು. ಯು ಹ್ಯಾವ್ ದ ರೈಟ್ ಟು ಚೂಸ್ ಮತ್ತೆ ದ ರೈಟ್ ಟು ಇನ್ಫಾರ್ಮೇಶನ್.
ಈ ಐ ಸಿಂಬಲ್ ಏನಿದೆ ಸುಮಾರು ಕಡೆ ನಿಮ್ಮ ಐ ಸಿಂಬಲ್ ನ ಇನ್ಫಾರ್ಮೇಶನ್ ಅಂತ ಒಂದು ಟ್ಯಾಬ್ ಇರುತ್ತಲ್ಲ ಅದನ್ನ ಡಿಪಿಕ್ಟ್ ಮಾಡಕ್ ಹಾಕಿರ್ತಾರೆ. ಸೊ ನಿಮಗೆ ಗ್ರಾಹಕರಾಗಿ ನಿಮಗೆ ಇನ್ಫಾರ್ಮೇಶನ್ ಸಿಗೋದಕ್ಕೆ ನಿಮ್ಮ ರೈಟು, ನಿಮ್ಗೆ ಯಾವ್ದೇ ಇನ್ಫಾರ್ಮೇಶನ್ ಬೇಕು ನಿಮ್ಗೆ ಆ ಇನ್ಫಾರ್ಮೇಶನ್ ಸಿಗತ್ತೆ ಅಂತ ಹೇಳಿದ್ರು. ಮತ್ತೆ ರೈಟ್ ಟು ಬಿ ಹರ್ಡ್, ನಿಮ್ಗೇನ್ ಕೇಳಬೇಕೋ ಅದನ್ನ ನೀವು ಕೇಳಬಹುದು ಅಂಡ್ ನಿಮ್ಮ ವಾಯ್ಸ್ ಅನ್ನ ನಾವು ಕೇಳಿಸ್ಕೊಂತೀವಿ ಅಂತ ಹೇಳಿದ್ರು. ಸೊ ಈ 4 ಬೇಸಿಕ್ ರೈಟ್ಸ್ ನ ಅವರು ಕನ್ಸ್ಯೂಮರ್ಗೆ ಕೊಟ್ರು. ಆಯ್ತಾ? ಸೊ ಇದೆಲ್ಲ ಬೇಸಿಕ್ ಅಲ್ಲ ಮಕ್ಕಳೇ, ಒಂದ್ ಜನಗಳಾಗಿ ನಮ್ಗೆಲ್ಲರಿಗೂ ಸಿಗ್ಬೋದು, ಸಿಗ್ಬೇಕು ಕೂಡ. ಬಟ್ ಆವಾಗ ಏನಾಗಿತ್ತು, ಅದು ಸಿಗ್ತಿರ್ಲಿಲ್ಲ ಕನ್ಸ್ಯೂಮರ್ಸ್ಗೆ. ಅಂಡ್ ಈ 4 ರೈಟ್ ನ ಅವರು ಎಸ್ಟಾಬ್ಲಿಷ್ ಮಾಡಿದ್ರು ಮತ್ತೆ ಕನ್ಸ್ಯೂಮರ್ಸ್ಗೆ ಕೂಡ ಕೊಟ್ರು. For this reason, ಇದೇ ರೀಸನ್ಗೋಸ್ಕರ March 15th of every year is celebrated as World Consumers Day. ಆಯ್ತಾ ಮಕ್ಕಳೇ? ಕನ್ಸ್ಯೂಮರ್ಸ್ ಪ್ರೊಟೆಕ್ಷನ್ ಆಕ್ಟ್. ಸೊ ನಾ ಹೇಳಿದ್ನಲ್ಲ, ಸುಮಾರು 5 ಡಿಕೇಡ್ ಅಲ್ಲಿ ಸುಮಾರು ಒಂದು ಆಕ್ಟ್ಸ್ ನ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಹೆಸರಲ್ಲೇ ಇದೆ, ಕನ್ಸ್ಯೂಮರ್ ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರನೇ ಬಂದಿರುವಂತಹ ಒಂದು ಆಕ್ಟ್. ಪ್ರೊಟೆಕ್ಷನ್ ಟು ಕನ್ಸ್ಯೂಮರ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಬೈ ಪ್ರೊಡ್ಯೂಸರ್ಸ್ ಅಂಡ್ ಟ್ರೇಡರ್ಸ್. ಸೊ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಮತ್ತೆ ಟ್ರೇಡರ್ಸ್ ಏನಿದ್ದಾರೆ, ಅವ್ರು ನಮ್ಗೆ ಗೊತ್ತಲ್ಲ, ಇಷ್ಟೊತ್ತಲ್ಲ ನಮಗೆ ಗೊತ್ತು, ಅವರೆಲ್ಲ ಕನ್ಸ್ಯೂಮರ್ಸ್ಗೆ ತುಂಬಾ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ರು ಅಂತ. ಶೋಷಣೆ ತುಂಬಾ ನಡೀತಿತ್ತು ಅಗೇನ್ಸ್ಟ್ ಆರ್ ಯೂಸರ್ಸ್ ಆರ್ ಕನ್ಸ್ಯೂಮರ್ಸ್. there is a great need for consumer protection. ಸೊ ಈ ಪರ್ಟಿಕ್ಯುಲರ್ ಶೋಷಣೆಯಿಂದ ಸೇಫ್ ಗಾರ್ಡ್ ಮಾಡೋದಕ್ಕೆ ತುಂಬಾ ಮುಖ್ಯ ಆಗುತ್ತೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ. ಯಾವ್ದ್ರಿಂದ? ಪ್ರೊಡ್ಯೂಸರ್ಸ್ ಮತ್ತೆ ಟ್ರೇಡರ್ಸ್ ಮಾಡ್ತಿರುವಂತಹ ಒಂದು ಎಕ್ಸ್ಪ್ಲಾಯ್ಟೇಷನ್ ಇಂದ. ಸೊ ಇದರಿಂದ ಏನಾಯ್ತು, ಈ ಪರ್ಟಿಕ್ಯುಲರ್ ಆಕ್ಟ್ ನ ಲಾಂಚ್ ಮಾಡಿದಾಗ ಏನಕ್ಕೆ ಮಾಡಿದ್ರು ಅಂದ್ರೆ, ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ಅ ಕನ್ಸ್ಯೂಮರ್ಸ್, ನಮ್ಮ ಗ್ರಾಹಕರಿನ ಒಂದು ಇಂಟ್ರೆಸ್ಟ್ ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಇದನ್ನ ಲಾಂಚ್ ಮಾಡಿದ್ರು. ಮತ್ತೆ ಕನ್ಸ್ಯೂಮರ್ ರೈಟ್ಸ್ ನ ಅಶ್ಯೂರ್ ಕೂಡ ಮಾಡಿದ್ರು. ನೀವೊಬ್ರು ಗ್ರಾಹಕರಾಗಿ ಇದು ನಿಮ್ಮ ರೈಟ್ ಅಂತ ಕೂಡ ಅವರು ಕಮ್ಯುನಿಕೇಟ್ ಮಾಡಿದ್ರು. Consumer movements brought pressure on the government and alerted it to formulate new acts to safeguard the interest of our consumers. So ಏನಾಯ್ತು ಮಕ್ಕಳೇ, ಕನ್ಸ್ಯೂಮರ್ ಮೂವ್ಮೆಂಟ್ಗಳಾಯ್ತಾಯ್ತಾ, ಅವೇರ್ ಅಂತ ಕೂಡ ನಾವು ಒಂದು ಮೂವ್ಮೆಂಟ್ ನ ನೋಡಿದ್ವಿ. ಈ ಮೂವ್ಮೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಜನಗಳಿಗೆ ಅವೇರ್ನೆಸ್ ಕೂಡ ಜಾಸ್ತಿ ಆಗ್ತಾ ಒಂದು ರೀತಿಯಾದ ಪ್ರೆಷರ್ ಬಿತ್ತು ನಮ್ಮ ಗವರ್ಮೆಂಟ್ ಮೇಲೆ. ಆವಾಗ ಏನಾಯ್ತು, ಅವರು ಅಲರ್ಟ್ ಆಗಿ ಸುಮಾರು ಆಕ್ಟ್ಸ್ ನ ಫಾರ್ಮುಲೇಟ್ ಕೂಡ ಮಾಡಿದ್ರು ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ಆರ್ ಕನ್ಸ್ಯೂಮರ್ಸ್. ನಮ್ಮ ಗ್ರಾಹಕರಿನ ಒಂದು ಇಂಟ್ರೆಸ್ಟ್ ನ ಸೇಫ್ ಗಾರ್ಡ್ ಮಾಡೋದಿಕ್ಕೆ ತುಂಬಾ ರೀತಿಯಾದ ಆಕ್ಟ್ಸ್ ನ ಲಾಂಚ್ ಮಾಡಿದ್ರು ನಮ್ಮ ಗವರ್ಮೆಂಟ್. ಆಯ್ತಾ? ಸೊ ಇದ್ರ ಜೊತೆಗೆ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಆಕ್ಟ್ ಏನಪ್ಪಾ ಆಯ್ತಾ? ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ನ ಮೇಜರ್ ಆಬ್ಜೆಕ್ಟಿವ್ಸ್ ಏನು ಅಂತ ಕ್ವೆಶನ್ ಕೂಡ ಬರಬಹುದು. ಸೊ ತಿಳ್ಕೊಳ್ಳಿ, ಇದು the major objective of Consumer Protection Act is to ensure quality goods and services at reasonable prices. ಸೊ ಇವಾಗ ನಮಗ್ ಗೊತ್ತಲ್ವಾ ಕ್ವಾಲಿಟಿ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊವೈಡ್ ಮಾಡೋದು ಇಂಪಾರ್ಟೆಂಟ್ ಅಂತ. ಬಟ್ ಇದರ ಆಕ್ಟ್ ಕೆಳಗೆ ಏನ್ ಬಂತು, ಈ ಕ್ವಾಲಿಟಿ ಗೂಡ್ಸ್ ಅಂಡ್ ಸರ್ವಿಸಸ್ ರೀಸನಬಲ್ ಆಗಿ ಕೂಡ ಇರಬೇಕು ಅಂತ ಒಂದು ಎನ್ಶೋರ್ ಮಾಡಿದ್ರು ಈ ಪರ್ಟಿಕ್ಯುಲರ್ ಆಕ್ಟ್ ನ ಕೆಳಗೆ. ಸೊ ನನಗೆ ಕ್ವಾಲಿಟಿ ಗೂಡ್ಸ್ ಬೇಕು ಅಂತ ನಾನು ಸುಮ್ಮನೆ ಅದಕ್ಕೋಸ್ಕರ 10,000 ರೂಪಾಯಿ ಕೊಡೋದಾಗ್ಲಿ 5,000 ರೂಪಾಯಿ ಕೊಡೋದಾಗಿರ್ಲಿ ಆಗಿಲ್ಲ. ಬಟ್ ಅದೇನ್ ಪ್ರೊವೈಡ್ ಮಾಡತ್ತೋ ಆ ಗೂಡು ಅದ್ರ ತಕ್ಕಂಗೆ ಬೆಲೆ ಹಾಕ್ಬೇಕು ಅಂತ ಕೂಡ ಬಂತು. ಸೊ ಇದರಿಂದ ಏನಾಯ್ತು, ಹೆಲ್ತಿ ಕಾಂಪಿಟೇಷನ್ ಕೂಡ ಬಿಲ್ಡ್ ಆಯ್ತು ಅಂಡ್ ಅದು ಕೂಡ ಇವರ ಒಂದು ಆಬ್ಜೆಕ್ಟಿವ್. ಸೊ ಇವಾಗ ಇಲ್ಲಿ ಇಷ್ಟು ಇಮೇಜಸ್ ಇದೆ, ನೋಡಕ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಏನಕ್ಕೆ ಇದು ಹಾಕಿದೀನಿ ಅಂತ ನೋಡೋಣ ಬನ್ನಿ. ಸೊ ಇದನ್ನ ನೋಡಿದ್ರೆ ನನ್ಗೆ ಗೊತ್ತು ಸೇಫ್ಟಿ ಅಂಡ್ ಪ್ರೊಟೆಕ್ಷನ್ ಅಂತ, ಕರೆಕ್ಟ್ ಅಲ್ವಾ? ಸೊ ಇದು ನಿಮ್ದು ಆಂಟಿ ವೈರಸ್ ಎಲ್ಲ ಹಾಕ್ತಾರಲ್ಲ ಲ್ಯಾಪ್ಟಾಪ್ ಅಲ್ಲಿ, ಮತ್ತೆ ಎಲ್ಲಾ ಕಡೆ ಸೇಫ್ಟಿ ಪ್ರೊಟೆಕ್ಷನ್ ಡಿಪಿಕ್ಟ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಸೊ ಇವಾಗ ನೋಡೋಣ ಬನ್ನಿ ಮಕ್ಕಳೇ. ಸೊ ಮೊದಲನೇದಾಗಿ ದಿ ಆಕ್ಟ್ ಅಕಾರ್ಡ್ಸ್ ಇಂಪಾರ್ಟೆನ್ಸ್ ಫಾರ್ ಸೇಫ್ಟಿ ಅಂಡ್ ಕ್ವಾಲಿಟಿ. ಯಾವುದೇ ಒಂದು ವಸ್ತು ಅಥವಾ ಸರ್ವಿಸ್ ಪ್ರೊವೈಡ್ ಮಾಡುವಾಗ ಅದಲ್ಲಿ ಕ್ವಾಲಿಟಿ ಮತ್ತೆ ಸೇಫ್ಟಿ ಏನಿದೆ ಅದು ಮುಖ್ಯ ಅಂತ ಹೇಳಿದ್ದಾರೆ. ಇದು ಒಂದು ರೀತಿಯಾದ ಆಬ್ಜೆಕ್ಟಿವ್. ಆಮೇಲೆ ಎರಡನೇದೇನು ಮಕ್ಕಳೇ, ಯಾವುದೇ ರೀತಿಯಾದ ಒಂದು ಡೇಂಜರಸ್ ಗೂಡ್ಸ್ ಇನ ಪ್ರೊಡಕ್ಷನ್ ಆಗಿರ್ಲಿ ಸೇಲ್ ಆಗಿರ್ಲಿ ಅವಾಯ್ಡ್ ಮಾಡಕ್ಕೆ ಇದನ್ನ ಹಾಕಿದ್ದಾರೆ. ಸೊ ಡೇಂಜರಸ್ ಗೂಡ್ಸ್ ನ
ಅವಾಯ್ಡಿಂಗ್ ಪ್ರೊಡಕ್ಷನ್ ಅಂಡ್ ಸೇಲ್ ಆಫ್ ಡೇಂಜರಸ್ ಗೂಡ್ಸ್ ಆಯ್ತಾ. ಸೊ ಅದನ್ನ ಪ್ರೊಡ್ಯೂಸ್ ಮಾಡಬಾರ್ದು, ಅದನ್ನ ಸೇಲ್ ಮಾಡಬಾರ್ದು ಅಂತ ಕೂಡ ಇದರ ಒಂದು ಆಬ್ಜೆಕ್ಟಿವ್. ಪ್ರಿವೆನ್ಷನ್ ಆಫ್ ಟ್ರೇಡ್ ಮಾಲ್ ಪ್ರಾಕ್ಟಿಸಸ್ ಇನ್ ದ ಮಾರ್ಕೆಟ್. ಸೊ ಟ್ರೇಡ್ ನಡೆಯುವಾಗ, ಒಂದು ವಸ್ತು ಖರೀದಿ ಆಗುವಾಗ, ಒಂದು ವಸ್ತು ಮಾರುವಾಗ ತುಂಬಾ ರೀತಿಯಾದ ಒಂದು ಮಾಲ್ ಪ್ರಾಕ್ಟಿಸಸ್ ನಡೆಯೋದು, ಅಂದ್ರೆ ಕರಪ್ಟಿವ್ ಪ್ರಾಕ್ಟಿಸಸ್ ಆಗಿರ್ಲಿ, ಅದು ಇದು ನಾವು ಕರಪ್ಷನ್ ಕೆಳಗೂ ಇದನ್ನ ನೋಡಿದೀವಿ ಆಯ್ತಾ. ಸೊ ಅದನ್ನ ಆಗ್ಬಾರ್ದೇ ಇರೋ ಹಾಗೆ ನೋಡ್ಕೊಳ್ಬೇಕು, ಅದನ್ನ ಪ್ರಿವೆಂಟ್ ಮಾಡಬೇಕು ಅಂತ ಕೂಡ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟಿನ ಒಂದು ಆಬ್ಜೆಕ್ಟಿವ್. ಆಮೇಲೆ ಮಕ್ಕಳೇ, ಸೂಪರ್ವಿಷನ್ ಆನ್ ಕ್ವಾಲಿಟಿ, ವೇಸ್, ಮೆಷರ್ಸ್ ಅಂಡ್ ಪ್ರೈಸ್. ಸೊ ಇವಾಗ ಒಂದು ವಸ್ತು ಮಾರುವಾಗ ಅಥವಾ ಖರೀದಿ ಮಾಡುವಾಗ ಅದಕ್ಕೆ ಒಂದು ಬೆಲೆಯನ್ನ ನಾವು ಹಾಕ್ತಿವಿ, ಆ ಬೆಲೆನ ಸೂಪರ್ವೈಸ್ ಕೂಡ ಮಾಡುತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಈ ಟ್ಯಾಗ್ ಅನ್ನ ನೋಡಿದ್ರೆ ನಮ್ಗೆ ಪ್ರೈಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಇವಾಗ ಕಾಂಪನ್ಸೇಷನ್ ದ ಕನ್ಸ್ಯೂಮರ್ compensating the consumers in case of any problem arising because of trade. ಸೊ ಮಕ್ಕಳೇ, ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಪ್ರಾಡಕ್ಟ್ನ ನೀವು ಬೈ ಮಾಡ್ತೀರಾ ಆನ್ಲೈನು, ನಿಮ್ಮ ಮನೆಗೆ ಬರುತ್ತೆ ಪ್ರಾಡಕ್ಟು, ತುಂಬ ದುಡ್ಡು ಕೊಟ್ಟಿರ್ತೀರಾ, ಒಂದು 2,000 ರೂಪಾಯಿ ಕೊಟ್ಟಿದ್ದೀರಾ ಅಂದ್ಕೊಳ್ಳಿ. ಆ 2,000 ರೂಪಾಯಿ ನೀವು ನೋಡ್ತೀರಾ, ಪ್ರಾಡಕ್ಟ್ ತೆಗೆದ್ರೆ ಫುಲ್ ಪುಡಿಯಾಗಿ ಹೋಗಿರುತ್ತೆ, ಅರ್ಥ ಆಯ್ತಾ. ಆವಾಗ ಏನಾಗುತ್ತೆ, ನಿಮಗೆ ಕಟ್ಟಿರುವ ಬೆಲೆ 2,000 ರೂಪಾಯಿ ವಾಪಸ್ ಬರುತ್ತೆ, ಅಥವಾ ನಿಮಗೆ ಒಂದು ಬೆಟರ್ ಪ್ರಾಡಕ್ಟ್ನ ಕೂಡ ಅವರು ಕಳಿಸ್ತಾರೆ. ಸೊ ಕನ್ಸ್ಯೂಮರ್ ಇಂಟ್ರೆಸ್ಟ್ನ ಇಟ್ಕೊಂಡು, ಕನ್ಸ್ಯೂಮರ್ ವ್ಯಾಲ್ಯೂ ಕೂಡ ಇಟ್ಕೊಂಡು ಅವ್ರು ಈ ಪರ್ಟಿಕ್ಯುಲರ್ ಆಬ್ಜೆಕ್ಟಿವ್ನ ಹಾಕಿದ್ದಾರೆ ಅಂತ ನಾವು ಹೇಳ್ಬೋದು. ಇವಾಗ ಕ್ರಿಯೇಟಿಂಗ್ ಅವೇರ್ನೆಸ್ ಟು ದ ಕನ್ಸ್ಯೂಮರ್ಸ್ ಥ್ರೂ ಕನ್ಸ್ಯೂಮರ್ ಎಜುಕೇಶನ್. ಕನ್ಸ್ಯೂಮರ್ ಎಜುಕೇಶನ್ ಇಂದ ಮೂಲಕ ಅವರು ಒಂದು ರೀತಿಯಾದ ಅವೇರ್ನೆಸ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ ಇನ್ ಕನ್ಸ್ಯೂಮರ್ಸ್. ಏನಂತ, ಇದೆಲ್ಲ ನಿಮ್ಮ ರೈಟು, ಇದನ್ನ ನೀವು ಕ್ಲೇಮ್ ಮಾಡ್ಕೊಬಹುದು ಅಂತ ಅವರು ಒಂದು ರೀತಿಯಾದ ಅವೇರ್ನೆಸ್ ಕೂಡ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕನ್ಸ್ಯೂಮರ್ ರೈಟ್ಸ್ ಅಂತ ನಾವು ಆವಾಗಿಂದ ಮಾತಾಡ್ತಾ ಇದೀವಿ. ಸೊ ಕನ್ಸ್ಯೂಮರ್ ರೈಟ್ಸ್ ಅಂದ್ರೆ ಏನಪ್ಪ ನಮ್ಮ ದೇಶದಲ್ಲಿ, ಇಂಡಿಯಾಲಿ. ಸೊ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಎಕ್ಸ್ಟೆಂಡ್ಸ್ ಟು ದ ಹೋಲ್ ಆಫ್ ಇಂಡಿಯಾ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಏನಿದೆ, ಅದು ಬರೀ ನಿಮ್ಮ ಸೊಸೈಟಿಲಲ್ಲ ಅಥವಾ ನಿಮ್ಮ ಒಂದು ಸ್ಟೇಟಲ್ಲ, ಬಟ್ ಪೂರ್ತಿ ದೇಶದಲ್ಲಿ ಇದು ಅಪ್ಲೈ ಆಗತ್ತೆ. ಇಟ್ ಅಪ್ಲೈಸ್ ಟು ಆಲ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ನಮ್ಮ ಭಾರತ ದೇಶದಲ್ಲಿ ನಾವು ಸೇಲ್ ಮಾಡುವಂತಹ ಎಲ್ಲ ಗೂಡ್ಸು, ಆಫರ್ ಮಾಡುವಂತಹ ಎಲ್ಲ ಸರ್ವಿಸಸ್ಗೆ ಇದು ಅಪ್ಲೈ ಆಗತ್ತೆ. ದ ಆಕ್ಟ್ ಪ್ರೊಮೋಟ್ಸ್ ದ ರೈಟ್ ಆಫ್ ದ ಕನ್ಸ್ಯೂಮರ್ ಸಚ್ ಆಸ್. ಇದು ಒಂದು ನಮ್ಮ ರೈಟ್ ಅನ್ನ ಪ್ರಮೋಟ್ ಮಾಡುತ್ತೆ, ನಮ್ಮ ಕನ್ಸ್ಯೂಮರ್ ಇನ ರೈಟ್ ನ ಪ್ರಮೋಟ್ ಮಾಡುತ್ತೆ. ಯಾವ ರೀತಿಯಾದ ರೈಟ್ ನ ಪ್ರಮೋಟ್ ಮಾಡುತ್ತೆ? ರೈಟ್ ಟು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತಹ ಒಂದು ರೈಟ್ ನ ಅದು ಪ್ರಮೋಟ್ ಮಾಡುತ್ತೆ. ಅಗೇನ್ಸ್ಟ್, ಯಾವ್ದರ ಅಗೇನ್ಸ್ಟ್? ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಅಗೇನ್ಸ್ಟ್ ಆಗಿರುತ್ತಲ್ಲ, ಗೂಡ್ಸ್ ಹಜಾರ್ಡಸ್ ಟು ಲೈಫ್ ಅಂಡ್ ಪ್ರಾಪರ್ಟಿ. ಯಾವುದೇ ರೀತಿಯಾದ ಒಂದು ಗೂಡ್ಸ್ ನಮ್ಮ ಒಂದು ಜೀವನಕ್ಕೆ ಒಂದು ಅಡಚಣೆ ತಡ್ತಿದೆ ಅಂದ್ರೆ ಅದಕ್ಕೆ ಅಗೇನ್ಸ್ಟ್ ಇದು ಪ್ರೊಟೆಕ್ಟ್ ಮಾಡತ್ತೆ. ರೈಟ್ ಟು ಇನ್ಫಾರ್ಮೇಶನ್, ನಾವ್ ಇದನ್ನ ನೋಡಿದಲ್ಲ, ಜಾನ್ ಎಫ್ ಕೆನಡಿ ಅವ್ರು ಆಗ್ಲೇ 4 ಬೇಸಿಕ್ ರೂಲ್ಸ್ ಕೊಟ್ಟಾಗ್ಲೂ ಇದೊಂದಿತ್ತು. ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ಇನ್ಫಾರ್ಮೇಶನ್ ಅಬೌಟ್ ವಾಟ್? ಗ್ರಾಹಕರು ಇನ್ಫಾರ್ಮೇಶನ್ ತಗೊಳ್ಬೋದು, ಕೇಳ್ಬೋದು. ಯಾವ್ದರ ಬಗ್ಗೆ? ಕ್ವಾಲಿಟಿ ಬಗ್ಗೆ, ಕ್ವಾಂಟಿಟಿ ಬಗ್ಗೆ, ಅದರ ಪ್ಯೂರಿಟಿ ಬಗ್ಗೆ, ಎಷ್ಟು ಒಳ್ಳೇದಾಗಿದೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟು, ಮತ್ತೆ ಅದರ ಸ್ಟ್ಯಾಂಡರ್ಡ್ ಏನು ಅಂತ ತಿಳ್ಕೊಳ್ಳೋ ಅಂತಹ ಒಂದು ರೈಟ್ ಇದೆ ಗ್ರಾಹಕರಿಗೆ, ಆಯ್ತಾ. ಸೊ ಮೊದಲನೇದಾಗಿ ರೈಟ್ ಟು ಪ್ರೊಟೆಕ್ಟ್, ಆಮೇಲೆ ರೈಟ್ ಟು ಇನ್ಫಾರ್ಮೇಶನ್. ಪ್ರೊಟೆಕ್ಟ್ ಸಿಂಬಲ್ ನೋಡಿ, ನಾವು ಸುಮಾರು ಸತಿ ಯೂಸ್ ಮಾಡಿದ್ದೀವಿ, ನಿಮ್ಗೆ ಗೊತ್ತು. ಇನ್ಫಾರ್ಮೇಶನ್ ಕೂಡ ನಾ ಹೇಳಿದೆ, ಸುಮಾರು ವೆಬ್ಸೈಟ್ಸ್ ಅಲ್ಲಿ ಆಗಿರ್ಲಿ, ಎಷ್ಟೊಂದು ಕಡೆ ನಿಮ್ಗೆ ಈ ಸಿಂಬಲ್ ಹಾಕಿರ್ತಾರೆ ಒಂದು ಇನ್ಫಾರ್ಮೇಶನ್ ನ ಗೇನ್ ಮಾಡೋದಕ್ಕೆ, ಆಯ್ತಾ. ಆಮೇಲೆ ರೈಟ್ ಟು ಚೂಸ್, ಇದು ಕೂಡ ಒನ್ ಆಫ್ ದ 4 ಬೇಸಿಕ್ ರೂಲ್ಸ್ ಜಾನ್ ಎಫ್ ಕೆನಡಿ ಅವ್ರು ಕೊಟ್ಟಿದ್ರು ಅಮೆರಿಕನ್ ಸಿಟಿಸನ್ಸ್ಗೆ, ಗೊತ್ತಾಯ್ತಾ. ಜ್ಞಾಪಕ ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ರೈಟ್ ಟು ಚೂಸ್ ವಾಟ್? ಆಕ್ಸೆಸ್ ದ ವೆರೈಟಿ ಆಫ್ ಗೂಡ್ಸ್. ನಂಗೆ ಇವಾಗ ಒಂದು ಫೋನ್ ಬೇಕು ಅಂದ್ರೆ ಒಂದೇ ಫೋನ್ ಸಿಗತ್ತಾ? ಇಲ್ಲ, ಸಾವಿರಾರು ಫೋನ್ ಇದೆ, ಆ ಫೋನ್ಗಳಲ್ಲಿ ನಾನು ಒಂದು ಚೂಸ್ ಮಾಡ್ಬೋದು. ಈ ರೈಟ್ ನ ಕೊಟ್ಟಿದ್ದಾರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅವರು. ಅಂಡ್ ಇದೆಲ್ಲ ಏನು, ಒಂದೊಂದು ಪ್ರೈಸ್ ಡಿಫ್ರೆಂಟ್ ಆಗಿರುತ್ತಾ? ಇಲ್ಲ, ನನ್ನ ಪ್ರೈಸ್, ನನ್ನ ಒಂದು ಬಜೆಟ್ 10,000 ರೂಪಾಯಿ ಆಗಿದ್ರೆ 10,000 ರೂಪಾಯಲ್ಲಿ ನಿಮಗೆ 100 ಫೋನ್ ಸಿಗುತ್ತೆ ಚೂಸ್ ಮಾಡೋದಕ್ಕೆ, ಕರೆಕ್ಟ್ ಅಲ್ಲ ಮಕ್ಕಳೇ. ಸೊ ಯು ಹ್ಯಾವ್ ದ ರೈಟ್ ಟು ಚೂಸ್ ದ ಪ್ರಾಡಕ್ಟ್ ದಟ್ ಯು ವಾಂಟ್ ಅಂಡ್ ಯು ಹ್ಯಾವ್ ದ ವೆರೈಟಿ ಟು ಚೂಸ್ ಫ್ರಮ್, ಆಯ್ತಾ ಮಕ್ಕಳೇ. ಮುಂದೆ ನೋಡೋಣ ಬನ್ನಿ. ರೈಟ್ ಟು ಬಿ ಹರ್ಡ್, ಇದು ಕೂಡ ಒಂದು 4 ಬೇಸಿಕ್ ರೂಲ್ಸ್ ಅಲ್ಲಿ ಒಂದಾಗಿತ್ತು.
ಈ ರೈಟ್ ಟು ಬಿ ಹರ್ಡ್ ಅಂದ್ರೆ ಏನು? ದ ಇಂಟ್ರೆಸ್ಟ್ ಆಫ್ ದ ಕನ್ಸ್ಯೂಮರ್ ವಿತ್ ಡ್ಯೂ ಕನ್ಸಿಡರೇಷನ್. ನಿಮಗೆ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಇದ್ರೆ, ನಿಮಗೆ ಯಾವುದೇ ರೀತಿಯಾದ ನೀಡ್ ಇದ್ರೆ, ಆ ಪ್ರೊಡ್ಯೂಸರ್ಸ್ ಏನಾಗಿರ್ತಾರೆ, ಟ್ರೇಡರ್ಸ್ ಏನಾಗಿರ್ತಾರೆ, ಅವ್ರು ಅದನ್ನ ಕೇಳಬೇಕು. ಸೊ ನೀವೊಂದು ಆ್ಯಪನ್ನು ಓಪನ್ ಮಾಡ್ತೀರಪ್ಪ, ಒಂದು ಇಯರ್ಫೋನ್ ಆರ್ಡರ್ ಮಾಡಕ್ಕೆ ಓಪನ್ ಮಾಡ್ತೀರಾ ಅನ್ಕೊಳ್ಳಿ. ಅದು ಓಪನ್ ಮಾಡಿ ಯೂಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ನಿಮ್ಗೊಂದು SMS ಬರುತ್ತೆ, ಯು ಹ್ಯಾವ್ ಬೀನ್ ಯೂಸಿಂಗ್ ದಿಸ್ ಪ್ರಾಡಕ್ಟ್, ಕ್ಯಾನ್ ಯು ಗಿವ್ ಅಸ್ ಫೀಡ್ಬ್ಯಾಕ್ ಅಂತ. ಸೊ ಆ ಫೀಡ್ಬ್ಯಾಕ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ನೀವು ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಬೋದು. ಸೊ ಇದು ಕೂಡ ಒಂದು ರೀತಿಯಾದ ರೈಟ್ ಟು ಬಿ ಹರ್ಡ್. ಸೊ ನಿಮ್ಮ ಒಂದು ಆಸೆಗಳೇನಿದೆ, ಆಸಕ್ತಿಗಳೇನಿದೆ, ಮತ್ತೆ ನೀಡ್ ಏನಿದೆ ಅದನ್ನ ಕೇಳಕ್ಕೆ ಅವರು ರೆಡಿ ಆಗಿದ್ದಾರೆ. ಆಯ್ತಾ? ಮುಂದೆ ನೋಡೋಣ. ರೈಟ್ ಟು ಸೀಕ್ ರಿಡ್ರೆಸಲ್ ಅಂದ್ರೆ ಏನ್ ಮಕ್ಕಳೇ? ಅಗೇನ್ಸ್ಟ್ ದಿ ಅನ್ಫೇರ್ ಟ್ರೇಡ್ ಪ್ರಾಕ್ಟಿಸಸ್ ಆರ್ ಎಕ್ಸ್ಪ್ಲಾಯ್ಟೇಷನ್. ಸೊ ನಿಮ್ಗೆ ಯಾವುದೇ ರೀತಿಯಾದ ಒಂದು ಅನ್ಫೇರ್ ಪ್ರಾಕ್ಟಿಸ್ ಆಯ್ತು ಅನ್ಕೊಳ್ಳಿ, ನಿಮ್ಗೆ ಒಂದು ಮೋಸ ಆಯ್ತು ಅನ್ಕೊಳ್ಳಿ ಥ್ರೂ ಅ ಪ್ರಾಡಕ್ಟ್, ಸೊ ನೀವು ಅದನ್ನ ರೇಸ್ ಮಾಡ್ಬಿಟ್ಟು ಅದನ್ನ ಸಾಲ್ವ್ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ, ಲಾ ಅಂಡ್ ಆರ್ಡರ್ ಸಿಂಬಲ್ ಇದೆ. ಸೊ ನಿಮ್ಗೆ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಬಂದ್ರೆ ನೀವು ಅದನ್ನ ಕನ್ಸ್ಯೂಮರ್ ಕೋರ್ಟ್ಗೆ ತಗೊಂಡೋದ್ರೆ ಅದನ್ನ ಖಂಡಿತ ಸಾಲ್ವ್ ಮಾಡ್ತಾರೆ. ಆಯ್ತಾ? ಸೊ ಅದನ್ನ ಅಕ್ಕ ಇಟ್ಕೊಳ್ಳಿ. ಆಮೇಲೆ ರೈಟ್ ಟು ಕನ್ಸ್ಯೂಮರ್ ಎಜುಕೇಶನ್. ನಿಮ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಿಮಗೆ ಸಿಗತ್ತೆ, ಕರೆಕ್ಟಾ? ಅದ್ರ ಜೊತೆಗೆ ನಿಮ್ಮ ರೈಟ್ಸ್ ಏನು ಅಂತ ನಿಮ್ಗೆ ಎಜುಕೇಶನ್ ಕೂಡ ಸಿಗತ್ತೆ ಅಂಡರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದು ಇಂಪಾರ್ಟೆಂಟ್ ಕೂಡ. ರೈಟ್ ಟು ಸ್ಟಾಪ್ ಎಕ್ಸ್ಪ್ಲಾಯ್ಟೇಷನ್. ಯಾವುದೇ ರೀತಿಯಾದ ಒಂದು ಶೋಷಣೆ ನಡೆದ್ರೆ ನೀವು ಅದನ್ನ ಸ್ಟಾಪ್ ಮಾಡ್ಬೋದು. ಆ ರೈಟ್ ನಿಮಗಿದೆ ಆಸ್ ಅ ಗ್ರಾಹಕ. ಆಯ್ತಾ? ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ರೈಟ್ ಟು ಹೆಲ್ತಿ ಎನ್ವೈರನ್ಮೆಂಟ್. ಆಯ್ತಾ? ಸೊ ನಿಮ್ಮ ಸುತ್ತಮುತ್ತ ಒಂದು ಕ್ವಾಲಿಟಿ ಆಫ್ ಲೈಫ್ ನ ಇನ್ಕ್ರೀಸ್ ಮಾಡೋದಿಕ್ಕೇನೆ ಇಷ್ಟೊಂದು ರೀತಿಯಾದ ಗೂಡ್ಸ್ ಇದೆ, ಇಷ್ಟೊಂದು ರೀತಿಯಾದ ಸರ್ವಿಸಸ್ ಇದೆ ಅಲ್ಲ, ಅದು ನಿಮ್ಮ ರೈಟ್. ಆಯ್ತಾ? ಸೊ ಇಲ್ಲಿದೆ ನೋಡಿ, ಕ್ವಾಲಿಟಿ ಆಫ್ ಲಿವಿಂಗ್ ಇದೆ ಸಿಂಬಲ್ಲು, ಅಂಡ್ ಇಲ್ಲಿ ಸಿಂಬಲ್ಲು ಎಕ್ಸ್ಪ್ಲಾಯ್ಟೇಷನ್ ನ ಸ್ಟಾಪ್ ಮಾಡೋದಕ್ಕೆ. ಸ್ಟಾಪ್ ಸಿಂಗಲ್ ಅಲ್ಲ, ನಿಮ್ ಟ್ರಾಫಿಕ್ ಅಲ್ಲೂ ಹೋಗೋವಾಗ ಸ್ಟಾಪ್ ಸಿಗ್ನಲ್ ಅಲ್ಲಿ ಸಿಗತ್ತೆ, ಇದು ಸ್ಟಾಪ್ ಸಿಂಬಲ್ ಒಂದಿರುತ್ತೆ. ಸೊ ಅದು ಕೂಡ ಇದೆ. ಆಯ್ತಾ? ಸೊ ಇದಿಷ್ಟು ಏನಿದೆ ಮಕ್ಕಳೇ, ನಮ್ಮ ಗ್ರಾಹಕರಿಗೆ ಸಿಕ್ಕಿರುವಂತಹ ಒಂದು ರೈಟ್ ಅಂತ ನಾವು ಹೇಳ್ಬೋದು. The Consumer Protection Act provides for the establishment of. ಸೊ ಮಕ್ಕಳೇ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅದೇ ನಿಂತ್ಕೊಂಡು ಎಲ್ಲ ಮಾಡಕ್ಕಾಗತ್ತಾ? ಇಲ್ಲ. ಅದ್ರ ಕೆಳಗೆ ಸುಮಾರು ರೀತಿಯಾದ ಕೌನ್ಸಿಲ್ಸ್ ಇದೆ, ಅದು ಈ ಪರ್ಟಿಕ್ಯುಲರ್ ರೈಟ್ಸ್ ನ ಎನ್ಶೋರ್ ಮಾಡುತ್ತೆ ಅಂಡ್ ಯಾವುದೇ ರೀತಿಯಾದ ನಿಮ್ಮ ಗ್ರೀವಿಯನ್ಸಸ್ ನ ಕೂಡ ಅಡ್ರೆಸ್ ಮಾಡುತ್ತೆ. ಸೊ ಏನಿದು ದ ಕೌನ್ಸಿಲ್ಸ್, ಒಂದಿಷ್ಟು ಕೌನ್ಸಿಲ್ಸ್ ನ ಫಾರ್ಮ್ ಮಾಡಿದ್ದಾರೆ. Councils are formed in accordance with the jurisdiction and the minister in charge of consumer affair at the central government. So ಒಬ್ಬ ಮಿನಿಸ್ಟರ್ ಇನ್ ಚಾರ್ಜ್ ಆಗಿರ್ತಾನಲ್ಲ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ಯಾದಕ್ಕೆ? ಕನ್ಸ್ಯೂಮರ್ ಅಫೇರ್ಸ್ಗೆ. ಅವರ ಒಂದು ಅಕಾರ್ಡೆನ್ಸ್, ಅವ್ರ ಜೊತೆ ಸೇರ್ಕೊಂಡು ಸುಮಾರು ಕೌನ್ಸಿಲ್ಸ್ ಸ್ಟಾರ್ಟ್ ಆಗಿದೆ. ಯಾವ ಕೌನ್ಸಿಲ್ಸ್ ಇದು ನೋಡೋಣ ಬನ್ನಿ. ನ್ಯಾಷನಲ್ ಲೆವೆಲ್ ಅಂದ್ರೆ ಪೂರ್ತಿ ಭಾರತ ದೇಶದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಸೆಂಟ್ರಲ್ ಪ್ರೊಟೆಕ್ಷನ್ ಕೌನ್ಸಿಲ್ ಅಂತ ಇದೆ. ಆಮೇಲೆ ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಟ್ ಸೆಂಟ್ರಲ್ ಗವರ್ಮೆಂಟ್ ಒಂದಿದೆ. ನಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ಸ್ಟೇಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಅಂತ ಇದೆ. ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ ಆಟ್ ಸ್ಟೇಟ್ ಲೆವೆಲ್ ಅಂತ ಇದೆ. ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮಕ್ಕಳೇ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಇದೆ. ಆಮೇಲೆ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಅಥವಾ ಡಿಸ್ಟ್ರಿಕ್ಟ್ ಕಮಿಷನರ್ ಅಥವಾ ಕಲೆಕ್ಟರ್ ಅಂತ ಇದೆ. ಸೊ ಇಲ್ಲಿ ಈಸಿಯಾಗಿ ಜ್ಞಾಪಕ ಹೆಂಗೆ ಇಟ್ಕೊಬೋದಪ್ಪ? ಸೊ ನ್ಯಾಷನಲ್ ಲೆವೆಲ್ ಅಲ್ಲಿ ಸೆಂಟ್ರಲ್ ಪ್ರೊಟೆಕ್ಷನ್ ಕೌನ್ಸಿಲ್ ಇದೆ, ಸ್ಟೇಟ್ ಲೆವೆಲ್ ಅಲ್ಲಿ ಸ್ಟೇಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಇದೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ಇದೆ. ಇಲ್ಲಿ ಬರೀ ನ್ಯಾಷನಲ್, ಸ್ಟೇಟು ಮತ್ತೆ ಡಿಸ್ಟ್ರಿಕ್ಟ್ ಅಂತ ಏನ್ ಹೆಸರಿದೆ ಅದು ಮಾತ್ರ ಚೇಂಜ್ ಆಗ್ತಿರೋದು. ಸೊ ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ಅಂಡ್ ಸೇಮು ಇದ್ರ ಜೊತೆ ಕೂಡ ನ್ಯಾಷನಲ್ ಲೆವೆಲ್ ಅಲ್ಲಿ ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಆಟ್ ಸೆಂಟ್ರಲ್ ಗವರ್ಮೆಂಟ್ ಅಂತ ಇದೆ. ಇಲ್ಲಿ ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಆಟ್ ಸ್ಟೇಟ್ ಲೆವೆಲ್. ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಅದೇ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಲೆವೆಲ್ ಅಂತ ಚೇಂಜ್ ಆಗ್ತಿದೆ ಇಲ್ಲಿ, ಅದು ಮಾತ್ರ ಚೇಂಜ್ ಆಗ್ತಿರೋದು. ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಕಮಿಷನರ್ಸ್ ಅಥವಾ ಕಲೆಕ್ಟರ್ ಇರ್ತಾರೆ. ಸೊ ಅದು ಇಂಪಾರ್ಟೆಂಟ್ ಅಂಡ್ ಈಸಿ ಕೂಡ ಇದು ಜ್ಞಾಪಕ ಇಟ್ಕೊಳ್ಳೋದಿಕ್ಕೆ. ಆಯ್ತಾ? ಇವಾಗ ಸೊ ನ್ಯಾಷನಲ್ ಲೆವೆಲ್ ಅಲ್ಲಿ ಚೇರ್ಮನ್ ಅಂತ ಇವ್ರು ಅಪಾಯಿಂಟ್ ಆಗಿರ್ತಾರೆ, ಸ್ಟೇಟ್ ಲೆವೆಲ್ ಅಲ್ಲಿ ಕೂಡ ಚೇರ್ಮನ್ ಅಂತ ಅಪಾಯಿಂಟ್ ಆಗಿರ್ತಾರೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕೂಡ ಚೇರ್ಮನ್ ಅಂತ ಅಪಾಯಿಂಟ್ ಆಗಿರ್ತಾರೆ. ಸೊ ಇವಾಗ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಏಜೆನ್ಸೀಸ್ ಅಂತ ನಾವು ನೋಡ್ತೀವಿ. ಆಯ್ತಾ? ಸೊ ನಾ ಹೇಳಿದೀನಿ, ಯಾವುದೇ ರೀತಿಯಾದ ನಿಮಗೆ ಪ್ರಾಬ್ಲಮ್ ಇದ್ರೆ ಇವರು ಕುತ್ಕೊಂಡು
ನಿಮ್ಮೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅಂತ. ಬಟ್ ಇದು ಹಂಗೆ ಆಗ್ಬಿಡತ್ತಾ? ಇಲ್ಲ, ಏಜೆನ್ಸೀಸ್ ಮೂಲಕ ಆಗತ್ತೆ. The Consumer Protection Act provides for the establishment of consumer disputes redressal agencies such as ಈ ಏಜೆನ್ಸೀಸ್ ಯಾವುದು ನೋಡೋಣ ಬನ್ನಿ. ಡಿಸ್ಟ್ರಿಕ್ಟ್ ಫೋರಮ್ ಅಂತ ಇದೆ. This is less than ₹20 lakhs. ಸೊ ನಿಮಗೆ 20 ಲಕ್ಷದವರೆಗೂ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇದ್ರೆ ನೀವು ಡಿಸ್ಟ್ರಿಕ್ಟ್ ಫೋರಮ್ಗೆ ಹೋಗ್ಬೋದು. ಆದರೆ ಸ್ಟೇಟ್ ಕಮಿಷನ್ಗೆ 20 ಲಕ್ಷದಿಂದ 1 ಕೋಟಿವರೆಗೂ ಪ್ರಾಬ್ಲಮ್ ಇದ್ರೆ ಸ್ಟೇಟ್ ಕಮಿಷನ್ಗೆ ಹೋಗ್ತೀರಾ. ಆ್ಯಂಡ್ 1 crore ಜಾಸ್ತಿ ದುಡ್ಡು ಇನ್ವಾಲ್ವ್ ಆಗಿದ್ರೆ ನೀವು ನ್ಯಾಷನಲ್ ಕಮಿಷನ್ಗೆ ಹೋಗ್ತೀರಾ. ಇವಾಗ ಡಿಸ್ಟ್ರಿಕ್ಟ್ ಫೋರಮ್ ಆಯ್ತಾ? ಡಿಸ್ಟ್ರಿಕ್ಟ್ ಫೋರಮ್ ಅಲ್ಲಿ ಏನೇನಿದೆಪ್ಪ ನೋಡೋಣ ಬನ್ನಿ. ಮೊದಲನೇದಾಗಿ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ 1 ಡಿಸ್ಟ್ರಿಕ್ಟ್ ಫೋರಮ್ ಇದ್ದೇ ಇರುತ್ತೆ. ಬಟ್ ನ್ಯಾಚುರಲ್ ಅಲ್ವಾ, ಹೆಸರಲ್ಲೇ ಇದೆ ಡಿಸ್ಟ್ರಿಕ್ಟ್ ಫೋರಮ್ ಅಂತ, ಸೊ ನಿಮ್ಗೆ ಅದು ಗೊತ್ತಿರುತ್ತೆ. ನೆಕ್ಸ್ಟ್, ಅ ಕ್ವಾಲಿಫೈಡ್ ಡಿಸ್ಟ್ರಿಕ್ಟ್ ಜಡ್ಜ್ nominated by the state government presides over the deliberation. ಸೊ ನೀವು ಒಂದು ಪ್ರಾಬ್ಲಮ್ ತಗೊಂಡು ಹೋದಾಗ ಯಾರು ಅದನ್ನ ಅಡ್ರೆಸ್ ಮಾಡ್ತಾರೆ? ನಮ್ಮ ಡಿಸ್ಟ್ರಿಕ್ಟ್ ಜಡ್ಜು. ಇವ್ರನ್ನ ಅಪಾಯಿಂಟ್ ಮಾಡಿದ್ದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಆಯ್ತಾ? ಅವರು ನಿಮ್ಮ ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡ್ತಾರೆ. ನಾ ಹೇಳ್ದಂಗೆ 20 ಲಕ್ಷದವರೆಗೂ ಈ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಫೋರಮ್ ಮ್ಯಾನೇಜ್ ಮಾಡ್ತಾರೆ. ಇಟ್ ಎಂಟರ್ಟೈನ್ಸ್ ದ ಕಂಪ್ಲೇಂಟ್ ವೆರ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇಸ್ ಲೆಸ್ ದ್ಯಾನ್ 20 lakhs. ಸೊ ನೀವು ಯಾರೋ ನಿಮಗೆ ಮೋಸ ಮಾಡ್ಬಿಟ್ರು ಆಯ್ತಾ, ಆ್ಯಂಡ್ ನಿಮಗೆ ಆ ಮೋಸದ ಬಗ್ಗೆ ಕಂಪ್ಲೇಂಟ್ ಮಾಡ್ತೀರಾ. ಆ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್ 20 ಲಕ್ಷದಿಂದ ಕಡಿಮೆ ಇದ್ರೆ ಮಾತ್ರ ಇವ್ರು ಅದನ್ನ ಅಡ್ರೆಸ್ ಮಾಡೋದು. ದೇರ್ ಶಾಲ್ ಬಿ 2 members of whom 1 shall be a woman. ಸೊ ಡಿಸ್ಟ್ರಿಕ್ಟ್ ಫೋರಮ್ ಅಲ್ಲಿ 2 ಮೆಂಬರ್ಸ್ ಇರ್ತಾರೆ, ಅದ್ರಲ್ಲಿ ಒಬ್ರು ವಿಮೆನ್ ಆಗಿರ್ತಾರೆ ಆಯ್ತಾ ಮಕ್ಕಳೇ? ಸೊ ದ ಸ್ಟೇಟ್ ಕಮಿಷನ್. ಸೊ ಇವಾಗ 20 ಲಕ್ಷಕ್ಕಿಂತ ಜಾಸ್ತಿ ಇತ್ತಪ್ಪ ನಿಮ್ಮ ಹತ್ರ ಗೂಡ್ ಅಂಡ್ ಸರ್ವಿಸಸ್, ಅದನ್ನ ನೀವೇನ್ ಮಾಡ್ತೀರಾ? ಸ್ಟೇಟ್ ಕಮಿಷನ್ಗೆ ಹೋಗ್ತೀರಾ. ಬಿಕಾಸ್ ಡಿಸ್ಟ್ರಿಕ್ಟ್ ಕಮಿಷನ್ 20 ಲಕ್ಷದಿಂದ ಕಡಿಮೆ ಮಾತ್ರ ಅಡ್ರೆಸ್ ಮಾಡೋದು. ಸೊ ಇವಾಗ ಸ್ಟೇಟ್ ಕಮಿಷನ್ ಅಲ್ಲಿ ಮಕ್ಕಳೇ, ಅ ಪರ್ಸನ್ ಹೂ ಇಸ್ ಆರ್ ಹ್ಯಾಸ್ ಬೀನ್ ಅ ಹೈಕೋರ್ಟ್ ಜಡ್ಜ್ ಇಸ್ ಇಟ್ಸ್ ಪ್ರೆಸಿಡೆಂಟ್ ಆಗಿ ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ ಅಥವಾ ಆಗಿದ್ರಲ್ಲ ಅವರನ್ನೇ ಅಪಾಯಿಂಟ್ ಮಾಡೋದು. ಇಲ್ಲಿ ಮಕ್ಕಳೇ 2 other eminent members who have adequate knowledge relating to ಕನ್ಸ್ಯೂಮರ್ ಅಫೇರ್ಸ್. ಸೊ ಇದರ ಜೊತೆಗೆ ಬೇರೆ ಇಬ್ರು ಕೂಡ ಅಪಾಯಿಂಟ್ ಆಗಿರ್ತಾರೆ. ಅವ್ರಿಗೆ ಕೂಡ ಕನ್ಸ್ಯೂಮರ್ ಅಫೇರ್ಸ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಇರಬೇಕು. ಅರ್ಥ ಆಯ್ತಾ ಮಕ್ಕಳೇ? ಇರಲೇಬೇಕು. ಇದರಲ್ಲಿ ಒಬ್ರು ಮೆಂಬರು ವಿಮೆನ್ ಆಗಿರ್ತಾರೆ. ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳೋದು ಈಸಿ, ಬಿಕಾಸ್ ಡಿಸ್ಟ್ರಿಕ್ಟ್ ಇದಲ್ಲಿ ಕೂಡ ಅದೇ ಇಬ್ಬರಲ್ಲಿ ಒಬ್ರು ವಿಮೆನ್ ಆಗಿರ್ತಾರೆ. ಆ್ಯಂಡ್ 20 lakhs ಇಂದ 1 crore ಮಧ್ಯೆ ನಿಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇದ್ರೆ, ಆ ದುಡ್ಡು ಇನ್ವಾಲ್ವ್ ಆಗಿರೋದು 20 ಲಕ್ಷದಿಂದ 1 crore ಮಧ್ಯೆ ಇದ್ರೆ ಸ್ಟೇಟ್ ಕಮಿಷನ್ ಅವರು ಅದನ್ನ ಸಾರ್ಟ್ ಔಟ್ ಮಾಡ್ತಾರೆ ಆಯ್ತಾ? ಸೊ ಇಟ್ ಎಂಟರ್ಟೈನ್ಸ್ ಕಂಪ್ಲೇಂಟ್ಸ್ ಆಫ್ ಕ್ಲೇಮ್ ವ್ಯಾಲ್ಯೂ ಎಕ್ಸೀಡಿಂಗ್ ₹20 lakhs ಬಟ್ ನಾಟ್ ಮೋರ್ ದೆನ್ 1 crore ಆಯ್ತಾ? ಸೊ 1 crore ಹೆಚ್ಚಾಗಿದ್ರೆ ನೀವು ನ್ಯಾಷನಲ್ ಕಮಿಷನ್ಗೆ ಹೋಗಬೇಕು. ನ್ಯಾಷನಲ್ ಕಮಿಷನ್ ಅಲ್ಲಿ ಮೊದಲನೇದಾಗಿ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಅದನ್ನ ಹೆಡ್ ಮಾಡ್ತಾರೆ. ಆಮೇಲೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಅಪಾಯಿಂಟ್ ಮಾಡ್ತಾರೆ ಆಸ್ ಅ ಪ್ರೆಸಿಡೆಂಟ್. ಅರ್ಥ ಆಯ್ತಾ? ಆಮೇಲೆ there shall be 4 other members. ಅದೆರಡಲ್ಲಿ ಇಬ್ರಿಬ್ರೆ ಇದ್ರು, ಇದಲ್ಲಿ 4 additional members ಇದ್ದಾರೆ. of eminence, integrity and standing. of them 1 shall be a woman. ಸೊ ಈ 4 ಜನಗಳು ಏನಿರ್ತಾರೆ ಅವ್ರಿಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿರುತ್ತೆ, ಅವರು ಸತ್ಯವಂತರಾಗಿರ್ತಾರೆ, ಆ್ಯಂಡ್ ಅವರಲ್ಲಿ ಒಬ್ರು ಹೆಂಗಸರು ಕೂಡ ಆಗಿರ್ತಾರೆ. ಆ್ಯಂಡ್ 1 crore ಹೆಚ್ಚಾಗಿ ನಿಮ್ಗೆ ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ಇದ್ರೆ ಅದು ನಮ್ಮ ನ್ಯಾಷನಲ್ ಕಮಿಷನ್ ಸಾರ್ಟ್ ಔಟ್ ಮಾಡುತ್ತೆ. ಸೊ ನ್ಯಾಷನಲ್ ಕಮಿಷನ್ ಶಾಲ್ ಡಿಸ್ಪೋಸ್ ಆಫ್ ಎನಿ ಕಂಪ್ಲೇಂಟ್ಸ್ ವೆರ್ ದ ಕ್ಲೇಮ್ ಶಾಲ್ ಎಕ್ಸೀಡ್ ₹1 crore ಇನ್ ವ್ಯಾಲ್ಯೂ. ನಾ ಹೇಳ್ದಂಗೆ 1 crore ಹೆಚ್ಚಾಗಿದ್ರೆ ಈ ನ್ಯಾಷನಲ್ ಕಮಿಷನ್ ಸಾರ್ಟ್ ಔಟ್ ಮಾಡುತ್ತೆ. ಸೊ ದ ಮೆಥಡ್ಸ್ ಟು ಬಿ ಫಾಲೋಡ್ ಟು ಫೈಲ್ ಅ ಕೇಸ್ ಇನ್ ಅ ಕನ್ಸ್ಯೂಮರ್ ಕೋರ್ಟ್. ಒಂದು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಒಂದು ಕೇಸ್ ಫೈಲ್ ಮಾಡಬೇಕು ಅಂದ್ರೆ ಈ ಮೆಥಡ್ಸ್ ನ ಫಾಲೋ ಮಾಡಬೇಕು. ಸೊ ನೋ ಪ್ರಿಸ್ಕ್ರೈಬ್ ಫಾರ್ಮ್ ಟು ಫೈಲ್ ಅ ಕೇಸ್. ಒಂದು ಫೈಲ್ ಮಾಡೋದಕ್ಕೆ ಕೇಸು ಯಾವುದೇ ರೀತಿಯಾದ ಪ್ರಿಸ್ಕ್ರೈಬ್ ಫಾರ್ಮ್ ಇಲ್ಲ. ದ ಕಂಪ್ಲೇಂಟ್ ಟೈಪ್ಡ್ ಆರ್ ಹ್ಯಾಂಡ್ ರಿಟನ್. ಸೊ ನೀವು ಒಂದು ಕಂಪ್ಲೇಂಟ್ ನ ಏನ್ ಕೊಡ್ತೀರಾ ಅದು ಟೈಪ್ ಮಾಡಿರ್ಬೇಕು ಅಥವಾ ಕೈಯಲ್ಲಿ ಬರ್ದಿರಬೇಕು.
ಆಮೇಲೆ ಈ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಅಲ್ಲಿ ಮಕ್ಕಳೇ ನೀವು ನಿಮ್ಮ ಹೆಸರು ಅಥವಾ ಯಾರು ಕಂಪ್ಲೇಂಟ್ ಕೊಡ್ತಿರ್ತಾರೆ ಅವರ ಹೆಸರು, ಫುಲ್ ಅಡ್ರೆಸ್ ಮತ್ತೆ ಟೆಲಿಫೋನ್ ನಂಬರ್ನ ಕೂಡ ಬರೆಯಬೇಕು. ಮತ್ತೆ the person or the organization against whom the complaint is made should be mentioned clearly with address. ಸೊ ನೀವು ಯಾರ ಮೇಲೆ ಕಂಪ್ಲೇಂಟ್ ಹಾಕ್ತಿದ್ದೀರೋ ಅವರ ಹೆಸರು ಮತ್ತೆ ಫುಲ್ ಅಡ್ರೆಸ್ ಅಥವಾ ಆರ್ಗನೈಸೇಷನ್ ಇದೆ ಅದ್ರ ಹೆಸರು ಕೂಡ ನೀವು ಮೆನ್ಷನ್ ಮಾಡಬೇಕು. ದ ಪರ್ಟಿಕ್ಯುಲರ್ಸ್ ಅಂದ್ರೆ ಈ ಪರ್ಟಿಕ್ಯುಲರ್ ಪಾಯಿಂಟ್ಸ್ ನ ನೀವು ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಯಾವ್ದಾದ್ರ ಬಗ್ಗೆ, ಗೂಡ್ಸ್ ಬಗ್ಗೆ ಏನು, ಸ್ಪೆಸಿಫೈ ದ ಲಾಸ್ಟ್ ಅಮೌಂಟ್, ಎಷ್ಟು ದುಡ್ಡು ನೀವು ಕಳ್ಕೊಂಡಿದ್ದೀರಾ, ಅಂಡ್ ದ ಬಿಲ್ ಆರ್ ದ ರೆಸಿಪ್ಟ್ ಶುಡ್ ಬಿ ಎನ್ಕ್ಲೋಸ್ಡ್. ಅದ್ರ ಜೊತೆಗೆ ಒಂದು ಪ್ರೂಫ್ ಕೂಡ ಬೇಕಿರುತ್ತಲ್ವಾ. ನೀವು ಸುಮ್ಮನೆ ಕಂಪ್ಲೇಂಟ್ ಕೊಟ್ರೆ ನಾನು 1 ಕೋಟಿ ಕಳ್ಕೊಂಬಿಟ್ಟೆ ಅಂತ ನಿಮ್ಗೆ ದುಡ್ಡು ಸಿಗತ್ತಾ? ಇಲ್ಲ, ಪ್ರೂಫ್ ಅಟ್ಯಾಚ್ ಮಾಡ್ಬೇಕಾಗತ್ತೆ. ಸೊ ಅದ್ರ ಜೊತೆ ನಿಮಗೆ ಸಿಕ್ಕಿರುವಂತಹ ಒಂದು ಬಿಲ್ ನ ಕೂಡ ಅಥವಾ ರೆಸಿಪ್ಟ್ ನ ಎನ್ಕ್ಲೋಸ್ ಮಾಡಬೇಕು. ಆಮೇಲೆ ಸೊ ನಿಮ್ಗೆ ಯಾವುದೇ ರೀತಿಯಾದ ಫೀಸ್ ನ ಕಟ್ಟೋದ್ ಬೇಡ ಅಥವಾ ಸ್ಟಾಂಪ್ ಡ್ಯೂಟಿನ ಕಟ್ಟೋದ್ ಬೇಡ ಫಾರ್ ದ ಕಂಪ್ಲೇಂಟ್, ಫ್ರೀ ಆಫ್ ಕಾಸ್ಟ್ ಮಕ್ಕಳೇ. ಸೊ ಅದನ್ನ ಜ್ಞಾಪಕ ಇಟ್ಕೊಂಡಿರಿ. ಅಂಡ್ ಯಾವುದೇ ರೀತಿಯಾದ ಅಡ್ವೊಕೇಟ್ ಅಥವಾ ಲಾಯರ್ ಬೇಕಿರಲ್ಲ ನಿಮ್ಗೆ ಒಂದು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಒಂದು ಕೇಸ್ ಫೈಲ್ ಮಾಡೋದಕ್ಕೆ. ಎಷ್ಟು ಒಳ್ಳೇದಲ್ವಾ, ಎಷ್ಟು ಪವರ್ ಕೊಟ್ಟಿದ್ದಾರೆ ನಮ್ಮ ಕನ್ಸ್ಯೂಮರ್ಸ್ಗೆ. ಸೊ ದ ಕನ್ಸ್ಯೂಮರ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಕ್ಯಾನ್ ಆರ್ಗ್ಯೂ. ನೀವು ನಿಂತು ನಿಮ್ಮ ಕೇಸ್ಗೋಸ್ಕರ ಸ್ಟ್ಯಾಂಡ್ ಬೈ ಆಗ್ಬೋದು. ನೀವು ಹೋಗ್ಬಿಟ್ಟು ಅದನ್ನ ಫೈಟ್ ಕೂಡ ಮಾಡಬಹುದು, ಆರ್ಗ್ಯೂ ಮಾಡ್ಬೋದು. ಸೊ ಇದೇನಿದೆ ಮಕ್ಕಳೇ, ಇದು ತುಂಬಾ ಮುಖ್ಯ. ಇದು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ನಡೆಯುವಂತಹ ಒಂದು ಪ್ರಾಸೆಸ್ ಏನ್ ಫಾಲೋ ಮಾಡ್ತಾರೆ ಅಂತ ನಾವು ನೋಡಿದೀವಿ. ಎಷ್ಟು ಪವರ್ನ ಕೊಟ್ಟಿದಾರಲ್ಲ ನಮ್ಮ ಕನ್ಸ್ಯೂಮರ್ಸ್ಗೆ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸೊ ಇದರ ಜೊತೆಗೆ ನಡೀರಿ ಇವಾಗ ರಿವೈಸ್ ಮಾಡೋಣ. ದ ಯೂಸರ್ ಅಂಡ್ ದ ಪ್ರೊವೈಡರ್. ಯೂಸರ್ ಅಂದ್ರೆ ಏನು, ಪ್ರೊವೈಡರ್ ಅಂದ್ರೆ ಏನು ಅಂತ ನಾವು ನೋಡಿದ್ವಲ್ಲ. ಯೂಸರ್, those who use the goods and services. Provider, the person who supplies goods and services. Consumer ಅಂದ್ರೆ ಏನು, the one. ಸೊ ಬೇಸಿಕ್ಲಿ ಯೂಸರು ಕನ್ಸ್ಯೂಮರ್ ಸೇಮೇ, ಅರ್ಥ ಆಯ್ತಾ? ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ, ಹೆಸರು ಮಾತ್ರ ಡಿಫ್ರೆಂಟ್ ಆಗಿ ಯೂಸ್ ಮಾಡಿದ್ರು. ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅದು ಮೊದಲನೇ ಸಲ ಯೂಸ್ ಮಾಡಿದ್ದು. Consumer buys goods or hires or avails services for consideration called price or wages. ನಾವು ಒಂದು ದುಡ್ಡು ಕೊಟ್ಟು ಒಂದು ವಸ್ತು ಖರೀದಿಸ್ತಾರಲ್ಲ ಅವ್ರಿಗೆ ನಾವು ಕನ್ಸ್ಯೂಮರ್ ಅಂತ ಹೇಳ್ತೀವಿ. ಸೊ ಡ್ಯೂಟೀಸ್ ಮತ್ತೆ ರೈಟ್ಸ್ ಏನಪ್ಪ ಒಂದು ಕನ್ಸ್ಯೂಮರ್ ಅಥವಾ ಒಂದು ಪ್ರೊವೈಡರ್ದು. ಸೊ ಟ್ರೇಡರ್ಸ್ ಅಂಡ್ ಪ್ರೊಡ್ಯೂಸರ್ಸ್ provide quality goods and services for the price paid. Consumer right to get quality goods and services. ಆಮೇಲೆ ಟು ಸ್ಟಾಪ್ ದೀಸ್ ಹಿಂಡರೆನ್ಸಸ್ ಸಮ್ ಸೋಷಿಯಲ್ ಆರ್ಗನೈಸೇಷನ್ ಸ್ಟಾರ್ಟೆಡ್, ಮೂವ್ಮೆಂಟ್ಸ್ ಕೂಡ ಸ್ಟಾರ್ಟ್ ಆಯಿತು. ಸೊ ಅದಲ್ಲಿ ನಾವು ಅವೇರ್ ಅಂತ ಒಂದು ಆರ್ಗನೈಸೇಷನ್ ಏನ್ ಸೆಟಪ್ ಆಗಿತ್ತು ಬೈ ಗ್ರೂಪ್ ಆಫ್ ವಿಮೆನ್ ಇನ್ ಮುಂಬೈ, ಅದ್ರ ಬಗ್ಗೆ ಕೂಡ ಕಲ್ತ್ವಿ. ಸೊ ಇದು ಒಂದು ಕನ್ಸ್ಯೂಮರ್ ಮೂವ್ಮೆಂಟ್ ಇಂದ ಒಂದು ಇಂಪಾರ್ಟೆಂಟ್ ಭಾಗ ಕೂಡ ಆಯ್ತಾ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಅಸೋಸಿಯೇಷನ್ಸ್ ಯಾವುದು ಮಕ್ಕಳೇ, ನಾ ಹೇಳಿದ್ದೆ ಇದೆರಡು ಹೆಸರು ಜ್ಞಾಪಕ ಇಟ್ಕೊಳ್ಳಿ ಅಂತ. ದ ಫೆಡರೇಷನ್ ಆಫ್ ಕನ್ಸ್ಯೂಮರ್ ಆರ್ಗನೈಸೇಷನ್ ಮತ್ತೆ ನ್ಯಾಷನಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್. ಮತ್ತೆ ಇನ್ ದ ಲಾಸ್ಟ್ 5 ಡಿಕೇಡ್ಸ್ 50 ವರ್ಷದ ಒಳಗೆ 30 ಆಕ್ಟ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ನಮ್ಮ ಗೌರ್ಮೆಂಟ್ ಅವರು. ಸೊ ಇದರಲ್ಲಿ ಒಂದಿಷ್ಟು ಯಾವ್ದ್ಯಾವ್ದು, ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್, ವೇಟ್ಸ್ ಅಂಡ್ ಮೆಷರ್ಸ್ ಆಕ್ಟ್, ಆಕ್ಟ್ ಅಗೇನ್ಸ್ಟ್ ಅಡಲ್ಟ್ರೇಷನ್ ಆಫ್ ಫುಡ್ ಆರ್ಟಿಕಲ್ಸ್ ಎಕ್ಸೆಟ್ರಾ, ಮತ್ತೆ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಇದನ್ನು ಲಾಂಚ್ ಮಾಡಿದ್ 1986 ಅಲ್ಲಿ. ಅಂಡ್ ಇಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಟುವರ್ಡ್ಸ್ ದಿಸ್ ಡೈರೆಕ್ಷನ್. ಸೊ ಇದು ನಮ್ಮ ಕನ್ಸ್ಯೂಮರ್ ಮೂವ್ಮೆಂಟಿನ ಬಗ್ಗೆ. ಸೊ ಕನ್ಸ್ಯೂಮರ್ ಮೂವ್ಮೆಂಟ್ ಏನಿದೆ ಮಕ್ಕಳೇ, ಅದು ಕನ್ಸ್ಯೂಮರ್ ಡೇ ಅಂತ ಸ್ಟಾರ್ಟ್ ಮಾಡಿದ್ದು, ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ ಅಂತ ಸ್ಟಾರ್ಟ್ ಆಗಿದ್ದನ್ನ ಮಾರ್ಚ್ 15, 1962 ಅಲ್ಲಿ. ಆ ದಿನದ ದಿನ ಯಾವುದು ಜಾನ್ ಎಫ್ ಕೆನಡಿ ಇದಾರಲ್ಲ, ಆ ಕಾಲದಲ್ಲಿ ಇರುವಂತ ಅಮೆರಿಕನ್ ಪ್ರೆಸಿಡೆಂಟ್ ಅವರು 4 ಬೇಸಿಕ್ ರೈಟ್ಸ್ ನ ಗ್ರಾಂಟ್ ಮಾಡಿದ್ರು ಅವರ ಸಿಟಿಸನ್ಸ್ಗೆ. ಯಾವ್ದು, ರೈಟ್ ಟು ಸೇಫ್ಟಿ, ರೈಟ್ ಟು ಚೂಸ್, ರೈಟ್ ಟು ಇನ್ಫಾರ್ಮೇಶನ್ ಅಂಡ್ ರೈಟ್ ಟು ಬಿ ಹರ್ಡ್. ಈ ಇಮೇಜಸ್ ನ ಜ್ಞಾಪಕ ಇಟ್ಕೊಳ್ಳಿ, ಐಕನ್ಸ್ ನ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲ ಈಸಿಯಾಗಿ ತಲೆಗೆ ಬಂದ್ಬಿಡುತ್ತೆ. ಸೊ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ ಅದು ಕೂಡ ಇಂಪಾರ್ಟೆಂಟು. ಸೊ ಇದು ನಮ್ಮ ನ್ಯಾಷನಲ್ ಲೆವೆಲ್ ಅಲ್ಲಿ ಇದೆ, ಸ್ಟೇಟ್ ಲೆವೆಲ್ ಅಲ್ಲಿ ಇದೆ, ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇದೆ. ಡೀಟೇಲ್ ಆಗಿ ಹೆಂಗ್ ಜ್ಞಾಪಕ ಇಟ್ಕೊಬೇಕು ಅಂತ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳಿದ್ದೀನಿ. ಸೊ ಮಕ್ಕಳೇ, ಈ ಪೋಸ್ಟ್ ನ ಚೇರ್ಮನ್ ಅಂತ ಕರೀತಾರೆ. ಹೆಡ್ ಅಟ್ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್, ಎಲ್ಲಾ ಲೆವೆಲ್ ಅಲ್ಲೂ ಚೇರ್ಮನ್ ಅಂತ ಅಪಾಯಿಂಟ್ ಆಗ್ತಾರೆ. ಸೊ ನ್ಯಾಷನಲ್ ಕಮಿಷನ್, ಸ್ಟೇಟ್ ಕಮಿಷನ್, ಡಿಸ್ಟ್ರಿಕ್ಟ್ ಫೋರಂ ಅಂತ ಇದೆ. 20 ಲಕ್ಷದಿಂದ ಕಡಿಮೆ ಇದ್ರೆ ಅದು ಡಿಸ್ಟ್ರಿಕ್ಟ್ ಫೋರಂ ಕೇಟರ್ ಮಾಡುತ್ತೆ. 20 ಲಕ್ಷದಿಂದ 1 ಕೋಟಿ ಸ್ಟೇಟ್ ಕಮಿಷನ್, 1 ಕೋಟಿಯಿಂದ ಮೇಲ್ಗಡೆ ಇನ್ವಾಲ್ವ್ ಆಗಿದ್ರೆ ದುಡ್ಡು, ಅದು ನ್ಯಾಷನಲ್ ಕಮಿಷನ್ ಕೇಟರ್ ಮಾಡುತ್ತೆ. ನೋಡಿ ನಾ ಹೇಳಿದ್ನಲ್ಲ, ಸೇಮ್ ಅದೇ ಬಂತು ಸ್ಕ್ರೀನ್ ಮೇಲೆ ಕೂಡ. ಸೊ ಇವಾಗ ಕನ್ಸ್ಯೂಮರ್ ರೈಟ್ಸ್ ಏನಿದೆ ಮಕ್ಕಳೇ, ನಾ ಹೇಳಿದೆ ಒಂದಿಷ್ಟು ರೈಟ್ಗಳನ್ನ ಕೊಟ್ಟೆ.
right to protect, right to information, right to choose, right to be heard, right to seek redressal, right to consumer education, right to stop exploitation ಹಾಗೂ right to healthy environment. ಆಯ್ತಾ? ಸೊ ಇದೇನಿದೆ ಇದು ತುಂಬಾ ತುಂಬಾ ಮುಖ್ಯ. ಸೊ ಇದರ ಜೊತೆಗೆ ಮಕ್ಕಳು ನಾವು ಇವಾಗ ಮುಂದುವರ್ಸೋಣ. ಪ್ರೀವಿಯಸ್ ಇಯರ್ ಕ್ವೆಶನ್ ಆನ್ಸರ್ಸ್ ಕಲಿಯೋಣ. ನಾನು ಎಲ್ಲ ಕ್ವೆಶನ್ಸ್ ನ ಸಾಲ್ವ್ ಮಾಡಿ ಇಲ್ಲಿ ತೋರಿಸ್ತೀನಿ. ಮೊದಲನೇ ಕ್ವೆಶನ್ ಇಲ್ಲಿ ಒಂಥರ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟು. ಅ ಪರ್ಸನ್ ಹ್ಯಾಸ್ ಬಾಟ್ ಅ ಕಾರ್ ಆಫ್ ವರ್ತ್ 15 lakhs. 15 ಲಕ್ಷ ವ್ಯಾಲ್ಯೂ ಆಗುವಂತಹ ಒಂದು ಕಾರನ್ನ ಬೈ ಮಾಡಿದ್ದಾನೆ. ಅಂಡ್ ಇಸ್ ನೌ ಫೇಸಿಂಗ್ ಸಮ್ ಪ್ರಾಬ್ಲಮ್ಸ್. ಅವನಿಗೆ ಒಂದಿಷ್ಟು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದಾನೆ. ಬಟ್ the car company is not responding to him. car company ಅವನಿಗೆ ರೆಸ್ಪಾಂಡ್ ಮಾಡ್ತಿಲ್ಲ. To which agency can the person complain? ಯಾವ ಏಜೆನ್ಸಿಗೆ ಈ ಪರ್ಸನ್ ಕಂಪ್ಲೇನ್ ಮಾಡಬಹುದು? ಅಮೌಂಟ್ ಏನು ಮಕ್ಕಳೇ? 15 ಲಕ್ಷ. ಆಯ್ತಾ? ಸೊ 15 ಲಕ್ಷ ಅಂದ್ರೆ ನಾವು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಮ್ಗೆ ಹೋಗ್ತೀವಿ. ಕರೆಕ್ಟಾ? ಈ ವ್ಯಾಲ್ಯೂ ಏನಾದರೂ 20 ಲಕ್ಷಕ್ಕಿಂತ ಜಾಸ್ತಿ ಕೇಳಿದ್ರೆ ಅದು ಸ್ಟೇಟ್ ಕಮಿಷನ್ಗೆ ಕನ್ಸ್ಯೂಮರ್ ಕಮಿಷನ್ಗೆ ಹೋಗುತ್ತೆ. ಆ್ಯಂಡ್ 1 ಕೋಟಿಗಿಂತ ಜಾಸ್ತಿ ಇದ್ರೆ ಅದು ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನ್ಗೆ ಹೋಗುತ್ತೆ. ಆ್ಯಂಡ್ 15 ಲಕ್ಷ ಇರೋದ್ರಿಂದ ಅದು ಕಂಪ್ಲೇಂಟ್ ಹೋಗೋದು ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಮ್ಗೆ. ಆಯ್ತಾ ಮಕ್ಕಳೇ? ಮುಂದೆ ನೋಡೋಣ. ಇದನ್ನ ಮಾರ್ಚ್ 2019 ಅಲ್ಲಿ ಕೇಳಿದ್ರು 1 ಮಾರ್ಕ್ಗೆ. ರಾಜೇಶ್ ಪರ್ಚೇಸ್ ದ ಟಿವಿ ವರ್ತ್ rupees 25,000. 25,000 ಒಂದು ಟಿವಿನ ಪರ್ಚೇಸ್ ಮಾಡಿದ್ರು ರಾಜೇಶ್ ಅವರು. ಇಟ್ ಬ್ರೋಕ್ ಡೌನ್ ವಿತ್ ಇನ್ 2 days. 2 ದಿನಗಳ ಒಳಗೆ ಅದು ಮುರಿದೋಯ್ತು, ಸ್ಟಾಪ್ ಆಗೋಯ್ತು ವರ್ಕ್ ಆಗೋಕ್ಕೆ. ಆಯ್ತಾ? ದ ಟಿವಿ ಕಂಪ್ನಿ ಡಿಡ್ ನಾಟ್ ಕನ್ಸಿಡರ್ ಹಿಸ್ ಕಂಪ್ಲೇಂಟ್. ಈ ತರ ತುಂಬಾ ಆಗ್ತಾ ಇರುತ್ತಲ್ಲ ನಮ್ಮ ಅಕ್ಕಪಕ್ಕ ಅಲ್ಲ, ಅವ್ರು ಈ ಕಂಪ್ಲೇಂಟ್ ನ ಕನ್ಸಿಡರೇ ಮಾಡಲಿಲ್ಲ. ಹಿ ಹ್ಯಾಸ್ ಟು ಫೈಲ್ ಅ ಕೇಸ್ ಇನ್ 25,000 ಅಂದ್ರೆ ಚಿಕ್ಕ ಅಮೌಂಟು, 20 ಲಕ್ಷದಿಂದ ಕಡಿಮೆ. ಅದಕ್ಕೆ ಆನ್ಸರು ಯೋಚಿಸ್ಕೊಂಡು ನೋಡಿ, ಯೋಚಿಸಿದ್ರೆ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಮ್ ಅಂತ ನಿಮಗೆ ಗೊತ್ತಾಗತ್ತೆ. ಸೊ ಆನ್ಸರ್ ಇಸ್ ಅಗೇನ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಮ್. 20 ಲಕ್ಷದಿಂದ ಜಾಸ್ತಿ ಇದ್ರೆ ಸ್ಟೇಟ್ ಕನ್ಸ್ಯೂಮರ್ ಕಮಿಷನ್ ಆಗುತ್ತೆ. ಆ್ಯಂಡ್ 1 ಕೋಟಿಗಿಂತ ಜಾಸ್ತಿ ಇದ್ರೆ ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನ್ ಆಗುತ್ತೆ. ನಾನು ಎಷ್ಟು ಸತಿ ಹೇಳಿದ್ದೀನಿ ಅಂದ್ರೆ ಈ ತಲೆಯಲ್ಲಿ ಇವಾಗಲೇ ಕೂತ್ಬಿಡುತ್ತೆ ನಿಮಗೆ. ಆಯ್ತಾ? ಮುಂದೆ ನೋಡೋಣ ಇವಾಗ. ವರ್ಲ್ಡ್ ಕನ್ಸ್ಯೂಮರ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ March 15th is the correct answer. ಆಯ್ತಾ? ಮುಂದೆ ನೋಡೋಣ ಬನ್ನಿ. ಇನ್ ಇಂಡಿಯಾ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಕೇಮ್ ಇನ್ ಟು ಫೋರ್ಸ್ ಇನ್ ದ ಇಯರ್. ನಾನು ಹೇಳೋವಾಗ್ಲೂ ಹೇಳಿದ್ದೆ ತುಂಬಾ ಇಂಪಾರ್ಟೆಂಟ್ ಅಂತ. ಡೇಟ್ಸ್ ಮಾತ್ರ ತುಂಬಾ ಕನ್ಫ್ಯೂಸಿಂಗ್ ಆಗಿರುತ್ತೆ ಮಕ್ಕಳೇ. ಇಯರ್ಸ್ ಕೇಳ್ಬಿಡ್ತಾರಲ್ಲ ಅವಾಗ ಕನ್ಫ್ಯೂಸ್ ತುಂಬಾ ಆಗುತ್ತೆ. ಸೊ ಎ 1962, ಬಿ 1968, ಸಿ 1976 ಹಾಗೂ ಡಿ 1986 ಅಂತ ಕೇಳಿದ್ದಾರೆ. ಆನ್ಸರ್ ಏನು ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. 1986. ಆಯ್ತಾ ಮಕ್ಕಳೇ? Why is March 15th of every year observed as World Consumers Day? 1 ಮಾರ್ಕ್ ಕೇಳಿದರೆ ಏಪ್ರಿಲ್ 2020, ಸೆಪ್ಟೆಂಬರ್ 2020 ಹಾಗೂ ಜುಲೈ 2022 ಅಲ್ಲಿ. ಯಾಕೆ ಮಾರ್ಚ್ 15th ನಾವು ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ? ನಿಮಗೆ ಗೊತ್ತಾ ಆನ್ಸರು? ಗೊತ್ತು ಅಂದ್ರೆ ಹಾಕಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಇವಾಗ ಆನ್ಸರ್ ಹೇಳ್ತೀನಿ ನಾನು. ಸೊ ಜಾನ್ ಎಫ್ ಕೆನೆಡಿ ಅವರು ಆವತ್ತಿನ ದಿನ ಅಮೆರಿಕನ್ ಕನ್ಸ್ಯೂಮರ್ಸ್ಗೆ 4 ಬೇಸಿಕ್ ರೈಟ್ಸ್ ನ ಕೊಟ್ಟರು. ಆನ್ ದಟ್ ಡೇ ಜಾನ್ ಎಫ್ ಕೆನೆಡಿ ಗೇವ್ ದ ಅಮೆರಿಕನ್ ಕನ್ಸ್ಯೂಮರ್ಸ್ 4 ಬೇಸಿಕ್ ರೈಟ್ಸ್. ಅದಕ್ಕೆ ಆವತ್ತಿನ ದಿನ ನಾವು ವರ್ಲ್ಡ್ ಕನ್ಸ್ಯೂಮರ್ ರೈಟ್ ಡೇ ಅಂತ ಕೂಡ ನೋಡ್ಕೊಂತೀವಿ. ವೆನ್ ಇಸ್ ದ ವರ್ಲ್ಡ್ಸ್ ಕನ್ಸ್ಯೂಮರ್ಸ್ ಡೇ ಸೆಲೆಬ್ರೇಟೆಡ್? ಯಾವತ್ತಿನ ದಿನ ವರ್ಲ್ಡ್ಸ್ ಕನ್ಸ್ಯೂಮರ್ ಡೇ ನ ಸೆಲೆಬ್ರೇಟ್ ಮಾಡ್ತಾರೆ? 1 ಮಾರ್ಕ್ಗೆ ಏಪ್ರಿಲ್ 2019 ಅಲ್ಲಿ ಕೇಳಿದ್ರು. ಇದನ್ನ ಮಾರ್ಚ್ 15th ಆಫ್ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ ಮಕ್ಕಳೇ. ಅದೇ ಇದರ ಆನ್ಸರು. Why is March 15th, 1962 an important day in the history of world consumers movement? 1 ಮಾರ್ಕ್ಗೆ ಜೂನ್ 2022 ಕೇಳಿದ್ರು. ಆನ್ಸರು ಸೇಮ್ ಮಕ್ಕಳೇ. ಆವತ್ತಿನ ದಿನ ಜಾನ್ ಎಫ್ ಕೆನೆಡಿ ಅವರು ರೈಟ್ ಟು ಸೇಫ್ಟಿ, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಚೂಸ್ ಮತ್ತೆ ರೈಟ್ ಟು ಬಿ ಹರ್ಡ್ ನ ಹೇಳಿದ್ರು. ಅವರ ಒಂದು ಅಮೆರಿಕನ್ ಸಿಟಿಸನ್ಸ್ಗೆ ಆ ರೈಟ್ ನ ಕೊಟ್ಟರು. ಅದಕ್ಕೆ ಆವತ್ತಿನ ದಿನ ನಾವು ವರ್ಲ್ಡ್ಸ್ ಕನ್ಸ್ಯೂಮರ್ಸ್ ಮೂವ್ಮೆಂಟ್ ಅಥವಾ ಆ ಒಂದು ಡೇ ನ ಸೆಲೆಬ್ರೇಟ್ ಮಾಡ್ತೀವಿ. What are the main objectives of Consumer Protection Act? Consumer Protection Act ನ ಮೇನ್ ಆಬ್ಜೆಕ್ಟಿವ್ಸ್ ಯಾವುದು? 2 ಮಾರ್ಕ್ಗೆ ಏಪ್ರಿಲ್ 2022 ಮತ್ತೆ 2023 ಈಗ ತಾನೇ ಆಗಿರುವಂತ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಆನ್ಸರು importance for safety and quality, avoiding production and sale of dangerous goods, prevention of trade malpractices, supervision on quality and weights,
supervision on price, compensating the consumers in case of any problem arising because of trade, creating awareness to the consumers through consumer education. ಡೀಟೇಲ್ ಆಗಿ ನಾನು ಈವಾಗಲೇ ಒಂದು 10-15 ನಿಮಿಷದ ಮುಂಚೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಜ್ಞಾಪಕ ಇದೆ ಅಂತ ನಾನು ಅನ್ಕೊಂತೀನಿ. 2 ಮಾರ್ಕ್ಸ್ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ. 2 ಮಾರ್ಕ್ಸ್ ಕೇಳಿದಾಗ ನೀವು ಇದರಲ್ಲಿ ಯಾವುದಾದ್ರೂ 4 ಪಾಯಿಂಟು ಬರಿಬೇಕಾಗತ್ತೆ. 4 ಪಾಯಿಂಟ್ಸ್ ಆಯ್ತಾ ಮಕ್ಕಳೇ? ಸೊ ಅದರ ಜೊತೆಗೆ ಮಕ್ಕಳೇ ಈ ಪರ್ಟಿಕ್ಯುಲರ್ ವಿಡಿಯೋಲಿ ನಾ ಒಂದು ಸಪೋರ್ಟಿಂಗ್ ಮೆಟೀರಿಯಲ್ನ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಆ ಡಾಕ್ಯುಮೆಂಟಲ್ಲಿ ನಿಮಗೆ ಪೂರ್ತಿ ಲೆಸನ್ ಇಂದ ಒಂದು ಓವರ್ ವ್ಯೂ, ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತ ಈ ಚಾಪ್ಟರ್ ಇಂದ ಎಲ್ಲ ಕ್ವೆಶನ್ಸ್ ನಾವು ಸಾಲ್ವ್ ಮಾಡಿದೀವಿ. ಆಮೇಲೆ ಇಷ್ಟೇ ಅಲ್ಲ, ಪರೀಕ್ಷೆ ಚಾನೆಲ್ನ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೇರೆ ಸಬ್ಜೆಕ್ಟ್ಸ್ನ ಕೂಡ ಅಲ್ಲಿಂದ ಆಕ್ಸೆಸ್ ಮಾಡ್ಬೋದು. ನೀವು ನಿಮ್ಮ ಕೋರ್ ಸಬ್ಜೆಕ್ಟ್ಸ್ ಕೂಡ ಇದೆ, ಮತ್ತೆ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಯಾವುದೇ ರೀತಿಯಾದ ಡೌಟ್ಸ್ ಇದ್ರೆ ಮಕ್ಕಳೇ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ಅಲ್ಲಿ ಕೇಳಿ. ನಮ್ಮ ಟೀಚರ್ಸ್ ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡೋದಕ್ಕೆ, ಆನ್ಸರ್ ಮಾಡೋದಕ್ಕೆ ಯಾವಾಗಲೂ ಇದ್ದಾರೆ. ಸೊ ಖಂಡಿತ ಅದನ್ನು ಕೂಡ ಮಾಡಿ. ನಾನು ಮತ್ತೆ ಭೇಟಿ ಮಾಡ್ತೀನಿ ಇನ್ನೊಂದು ಲೆಸನ್ ಜೊತೆ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.